ಧಾರ್ಮಿಕ ಪರಂಪರೆಯೊಳಗೆ ಪಾವನ ಪರ್ವ ಇದು. ಬಹುಶಃ ನಮ್ಮ ಧರ್ಮದಲ್ಲಿರುವಷ್ಟು ಒಂದು ವೈಜ್ಞಾನಿಕ ಹಿನ್ನೆಲೆಯೊಳಗೆ ಪ್ರತಿಯೊಂದು ಉತ್ಸವವನ್ನು ಮಾಡ್ತೀವಿ ನಾವು. ಆ್ಯಕ್ಚುಲಿ ಮೂಢನಂಬಿಕೆ ಅಂತ ಕರೀತಾರೆ, ನೋಡಲಿಕ್ಕೆ ಮೂಢನಂಬಿಕೆ ಅಂತ ಅನ್ನಿಸ್ತದ. ಪ್ರತಿಯೊಂದು ಹಬ್ಬ ಹರಿದಿನ ಉತ್ಸವದ ಹಿನ್ನೆಲೆಯೊಳಗೆ ನೋಡಿದ್ರಪ್ಪ ಅಂದರೆ ಒಂದು ಕ್ಷಣ ನೋಡಿದ ಕೂಡಲೇ ಎಂಥ ಮೂರ್ಖದಾರ ಹಿಂದೂಗಳು ಅನ್ನಿಸ್ತದೆ. ಆ್ಯಕ್ಚುಲಿ ಎಂಥ ಮೂರ್ಖದಾರ, ಏನು ಇವೆಲ್ಲ ಮಾಡ್ತಾವೆ, ಇವೆಲ್ಲ ಒಂದು ದೊಡ್ಡ ಶಾಲೆ ಟೈಪ್ ಮಾತಾಡ್ತಾರೆ. ನಮ್ಮನ್ನು ಹೀಗಳಿತಾರೆ, ನಮ್ಮ ಆಚರಣೆಗಳನ್ನ ಹೀಗಳಿತಾರೆ. ಆದ್ರೆ ಸ್ವಲ್ಪ ಮಿದುಳನ್ನು ಬದಿಗಿಟ್ಟು, ಮಿದುಳ ನಮ್ಮ ತಲೆ ಕೆಡಿಸೋದು, ಹೃದಯವನ್ನು ನೋಡಿದ್ರೆ ಇದನ್ನು ಬದಿಗಿಟ್ಟು ಇದನ್ನು ತೆಗಿಬೇಕು ನಾವು. ನೋಡಿಕೊಂಡಾಗ ಎಲ್ಲ ಅರ್ಥ ಆಗ್ತದೆ. ಆಂಗ್ಲ ಕ್ಯಾಲೆಂಡರಿಂದ ಶುರು ಮಾಡೋಣ. ಹಿಂದೂ ಕ್ಯಾಲೆಂಡರ್ ಬೇರೆ ಅದ, ಆಂಗ್ಲ ಕ್ಯಾಲೆಂಡರ್ ಬೇರೆ ಅದ. ನಾವು ಸುಮ್ಮನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ನಿಜವಾದ ನಮ್ಮ ಹೊಸ ವರ್ಷ ಯುಗಾದಿ ಶುರು ಆಗುತ್ತೆ. ಆ್ಯಕ್ಚುಲಿ ಯುಗಾದಿಯಿಂದ ಶುರು ಮಾಡಿದ್ರಪ್ಪ ಅಂತಂದ್ರೆ ಯುಗಾದಿ ಪ್ರಥಮ ಇದು. ಮತ್ತು ಹೊಸ ವರ್ಷ ಅಂತ ಹೆಂಗೆ ಆಗುತ್ತಪ್ಪ ಅಂತಂದ್ರೆ ಸೃಷ್ಟಿಯೊಳಗೆ ಎಲ್ಲ ಹೊಸತನ ಬರ್ತದೆ. ಎಲ್ಲ ಹಳೆಯ ಎಲೆಗಳು ಉದುರಿ ನೋಡ್ರಿ, ಎಲ್ಲ ಫಾಲ್ ಅಂತಾರೆ ಇದಕ್ಕೆ. ಫಾಲ್ ಆಗನ ಸ್ಪ್ರಿಂಗ್ ಅಂತಾರೆ. ಹೊಸ ಉತ್ಸವ, ನಿಸರ್ಗದೊಳಗೆ ಹೊಸತನ ಕಾಣಿಸ್ತದ. ಹೌದಾ? ಒಂದು ಎಲೆ ಉದುರ್ತದ, ಹೊಸತನ ಕಾಣಿಸ್ತದ. ಹಸಿರು ಅದ್ರ ಕಲರೇ ಬೇರೆ ಇರ್ತದೆ ಅದು. ಹೌದಾ? ಅವಾಗ ನಾವು ಆಚರಿಸೋದೇನು? ಬೇವು ಬೆಲ್ಲ ಕೊಡ್ತೀವಿ. ಅದು ಯಾಕೆ ಕೊಟ್ಟಿವಿ? ಪ್ರತಿಯೊಂದು ನಾವು ಏನು ತಿಂತೀವಿ ಸಂಕ್ರಾಂತಿಯಾಗ ಎಳ್ಳು ಬೆಲ್ಲ, ಯುಗಾದಿಯಾಗ ಬೇವು ಬೆಲ್ಲ, ಮತ್ತು ಹೋಳಿ ಹುಣ್ಣಿಮ್ಯಾಗ ಹೊಯ್ಕೊಳ್ಳೋದಾಯ್ತು, ಬಣ್ಣ ಇದು ಆಯ್ತು. ಆನಂತರ ಮತ್ತೆ ಯಾವ್ದು ಬರ್ತದೆ ಹಬ್ಬಗಳು. ಹಬ್ಬ ಈ ಹೋಳಿ ಹಬ್ಬಗನ ಯುಗಾದಿಯಾಗನ ಸ್ವಲ್ಪ ಗ್ಯಾಪ್ ಆಗುತ್ತೆ. ಹೌದಾ? ಒಮ್ಮೆ ಶ್ರಾವಣ ಶುರು ಆಗುತ್ತೆ ನೋಡ್ರಿ, ಅದು ಹಬ್ಬದ ಸುರಿಮಳೆ ಅದು. ಹೌದಾ? ಎಂಥ ಹಬ್ಬಗಳು ಇದು ಶ್ರಾವಣ, ಗಣಪತಿ ಉತ್ಸವ, ಆನಂತರ ಇದು ಏನು ತುಳಸಿ ಪೂಜಾ, ಆನಂತರ ನವರಾತ್ರಿ, ಅದಕ್ಕೆ ವಿಜಯದಶಮಿ ಅಂತಾರೆ. ವಿಜಯದಶಮಿ ಅಂತಾರೆ. ಮತ್ತು ದೀಪಾವಳಿ ಅಮಾವಾಸ್ಯೆ ಅಂತ ಬರ್ತದೆ. ಹೌದಾ? ಅವೆಲ್ಲ ಆದಮೇಲೆ ಅವರಾತ್ರಿ, ಶಿವರಾತ್ರಿ, ಎಂಥ ಅವರಾತ್ರಿಗೆ ಬಿಸಿಲು ಸುರಗುತ್ತೆ. ಇದು ಏನು ಅವರಾತ್ರಿಗೆ ಅವ್ರಿಗೆ ಕಾಳಷ್ಟು ಬಿಸಿಲು ಅಂತ ಹೆಂಗೆ ಅವ್ರು ಮಾಡ್ಯಾರ ನೋಡ್ರಿ. ಅವರಾತ್ರಿಗೆ ಅವ್ರಿಗೆ ಕಾಳಷ್ಟು ಬಿಸಿಲು, ಆನಂತರ ಎಳ್ಳ ಅಮಾಸಿಗೆ ಎಳ್ಳು ಕಾಳಷ್ಟು ಬಿಸಿಲು ಅಂತ, ಆನಂತರ ಮತ್ತೆ ಯಾವುದದು ಶಿವರಾತ್ರಿ ಶಿವ ಅನ್ನೋಷ್ಟು ಬಿಸಿಲು ಅಂತ ಹೆಂಗೆ ಮಾಡ್ಯಾರ. ಈಗ ನೋಡಿ, ಶಿವರಾತ್ರಿ ಬಂತಾರೆ, ಇವತ್ತ ಬಿಸಿಲು ಭಯಂಕರ ಜಾಸ್ತಿ ಆಗೈತಿ. ಇವತ್ತು ನೋಡಿರ್ಬೇಕು ಕಂಪೇರಿಟಿವ್ಲಿ ಈ ಹಳೆಯ ದಿನಗಳನ್ನ ನೋಡ್ಕೊಂಡ್ರೆ, ಹಿಂದಿನ ದಿನಗಳು ನೋಡ್ಕೊಂಡ್ರೆ ಇವತ್ತು ಸ್ವಲ್ಪ ಹೆಚ್ಚು ಬಿಸಿ ಅನಿಸುತ್ತೆ. ಇನ್ನು ಚೇಂಜ್ ಆಗುತ್ತೆ. ಅಲ್ಲಿ ಸಂಕ್ರಾಂತಿಯಾಗ ಉತ್ತರಾಯಣದಿಂದ ದಕ್ಷಿಣಾಯನ ಇವೆಲ್ಲ ಹೇಳ್ತೀವಲ್ಲ, ಸೂರ್ಯ ತನ್ನ ಪಥ ಚೇಂಜ್ ಮಾಡ್ಕೊತಾನ ಅಂತ ಹೇಳ್ತಾರೆ. ಸೂರ್ಯ ಎಂದೂ ತನ್ನ ಪಥ ಚೇಂಜ್ ಮಾಡ್ಕೊಳ್ಳೋಲ್ಲ. ಸೂರ್ಯನ ಕೆಲಸ ಸುಮ್ಮನೆ ತಾನು ಸುತ್ತ ತಿರುಗುವುದು. ಇವು ನವಗ್ರಹಗಳು ಅವ್ನು ಸುತ್ತ ತಿರುಗುತ್ತಾ ತಮ್ಮ ಕಕ್ಷೆಯನ್ನು ಬದಲಿ ಮಾಡ್ಕೊತಾವ. ನಮಗೊಂದು ಭ್ರಮ ಏನಪ್ಪ ಅಂದ್ರೆ ಸೂರ್ಯ ತನ್ನ ಪಥವನ್ನು ಇದು ಮಾಡ್ಕೊತಾನ ಅಂತಿಕೊಂಡು. ಅದಕ್ಕೆ ಸೂರ್ಯ ನಮ್ಮ ಪೃಥ್ವಿ ತಿರುಗುತ್ತಲ್ಲ, ಅದಕ್ಕೆ ಸ್ವಲ್ಪ ಅಕ್ಷಾಂಶವನ್ನು ಚೇಂಜ್ ಮಾಡ್ಕೊಂಡು ತಿರುಗೋದಕ್ಕೆ ಸೂರ್ಯ ತನ್ನ ಪಥ ಇದು ಮಾಡ್ಕೊತಾನ ಅಂತೀವಿ. ನೋಡಿರ್ಬೇಕಾರೆ ನೀವು ನಿಮ್ಮ ಒಂದು ಮನೆಯೊಳಗೆ ನೋಡ್ಕೊರ್ಬೇಕಾದ್ರೆ ಬಿಸಿಲು ಹೆಂಗೆ ಬೀಳುತ್ತೆ ನೋಡ್ಕೊಂಡ್ಬಿಟ್ಟಿರ್ಬೇಕಾರೆ, ಮೊದಲು ಅಲ್ಲಿಂದ ಶುರು ಆಗುತ್ತೆ, ಹಿಂಗೆ ಬೀಳ್ತತೆ, ಮತ್ತೆ ಬರ್ತತೆ, ಸೆಂಟ್ರಿಗೆ ಬೀಳ್ತತೆ, ಮತ್ತೆ ಬರ್ತದೆ, ಹಂಗೆ ಬೀಳ್ತತೆ. ಅಂದ್ರೆ ಕರ್ಕ ವೃತ್ತ, ವಿಷುವ ವೃತ್ತ, ಮಕರ ವೃತ್ತ ಅಂತ ತಿಳ್ಕೊಂಡು ಏನು ಮಾಡಿದ್ರಲ್ಲ, ದೀಸ್ ಆರ್ ಇಮೇಜಿನರಿ ಲೈನ್ಸ್. ಅದು ನಮ್ಮ ಪೃಥ್ವಿಗೆ ಅಕ್ಷಾಂಶ ರೇಖಾಂಶ ಅಂತ ಮಾಡಿದ್ರಲ್ಲ, ದೀಸ್ ಆರ್ ಇಮೇಜಿನರಿ ಲೈನ್ಸ್. ಆ್ಯಕ್ಚುಲಿ ಹಂಗೆ ಏನು ಪೃಥ್ವಿ ಕೊಡ್ದಾರ ಯಾರ. ಬಟ್ ಹೆಂಗೆ ಎಷ್ಟು ಕರಾರುವಕ್ಕಾಗಿ ಹೇಳ್ತಾರಪ್ಪ ಅಂತಂದ್ರೆ, ಇಂತಿಷ್ಟೇ ಲ್ಯಾಟಿಟ್ಯೂಡ್ ಮ್ಯಾಗ ಅಮೇರಿಕಾದ ಚಿಕಾಗೋ ನಗರ ಬರ್ತದೆ, ಇಷ್ಟು ಇದು ಮಾಡ್ತಾರೆ. ಸೊ ಪ್ರತಿಯೊಂದು ವೈಜ್ಞಾನಿಕ, ಯಾರ್ಯಾರು ಊಹಿಸೋಂಥ ವೈಜ್ಞಾನಿಕತೆ ಅದ. ಅದರಲ್ಲಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನೋದು ವೈಜ್ಞಾನಿಕತೆ ಅದ. ವಿಜಯದಶಮಿ ಒಳಗೆ ಆರಿ ಬನ್ನಿ ಕೊಡೋದು ವೈಜ್ಞಾನಿಕತೆ ಅದ. ಎಷ್ಟು ವೈಜ್ಞಾನಿಕತೆ ಅದಪ್ಪ ಅಂತಂದರೆ, ಆರಿ ಬನ್ನಿ ಕೊಡ್ತಾರಲ್ಲ, ಅದು ಬದನಿಕೆ ಅಂತೀವಿ ನಾವು.
ಅಂದ್ರೆ ಬನ್ನಿ ಗಿಡದೊಳಗೆ ಶಮಿ ವೃಕ್ಷದೊಳಗೆ ಆರಿ ಬದನಿಕೆಯಾಗಿ ಹುಟ್ಟಿತ್ತದು. ಬದನಿಕೆ ಅಂದ್ರೆ ಈಗ ನೋಡ್ತೀರಿ ನಿಮಗೆ ಒಂದು ಗಿಡದಾಗ ಒಂದು ಏನೋ ಹಿಂಗೆ ಕೌಲು ಹೊಡೆದಿರ್ತೈತಿ, ಅದ್ರಾಗ ಹೊಲಸು ಕುಂತಿರ್ತೈತಿ, ಅದ್ರಾಗ ಒಂದು ಬೀಜ ಬೀಳ್ತೈತಿ, ಹಕ್ಕಿ ತಿದ್ದದ್ದು ಅದ ಹುಡ್ತದ, ಅದ್ರೊಳಗೆ ತೊಗೊಂತೈತಿ. ಈ ಆಶ್ರಯದೊಳಗೆ ಆ ಮರ ಬೆಳಿತೈತಿ. ಇದಕ್ಕೆ ಬದನಿಕೆ ಅಂತಾರ, ಪ್ಯಾರಾಸೈಟ್ಸ್ ಅಂತಾರ. ಇದು ಪರಮಾದ್ಭುತ ಶಕ್ತಿ ಹೊಂದ್ಯಾವ ಇವು ತಾಂತ್ರಿಕವಾಗಿ. ಇವೆಲ್ಲ ನಾವೇನು ಮಾಡ್ತೀವಿ ಹಬ್ಬ ಹರಿದಿನಗಳೆಲ್ಲ ತಾಂತ್ರಿಕ ಕ್ರಿಯೆಗಳು. ಇವೆಲ್ಲ ಎಲ್ಲ ಯಂತ್ರ ಮಂತ್ರದಿಂದ ತಂತ್ರದಿಂದ ಕೂಡಿದ್ದದಾವು. ಮಂತ್ರ ಅನ್ನೋದು ಈಗೇನು ಮಾಡಿದ್ರಿ ನೀವು, ಬೇಕಾದ್ರೆ ನೋಡ್ರಿ, ಬೇಕಾರೆ ಇದನ್ನ ಹಾಕ್ಕೊಂಡ್ರಿ ಹಂಗೆ ಇದು ಮಾಡೋದಿಲ್ಲ. ಸ್ವಸ್ತಿಕ್ ಕೊಡ್ತೀರಿ ಅಥವಾ ಓಂ ಬರಿತೀರಿ, ಹೌದಾ, ಆಮೇಲೆ ಪೂಜೆ ಮಾಡ್ತೀರಿ, ಮಂತ್ರ ಅಂತೀರಿ, ಸ್ತುತಿ ಮಾಡ್ತೀರಿ, ಭಜನ್ ಮಾಡ್ತೀರಿ. ಇವೆಲ್ಲ ಕ್ರಿಯೆಗಳು. ಅದು ಮಂತ್ರ ಒಂದು ಆಯಿತು, ಅದು ಯಂತ್ರ, ಇದು ಸ್ವಸ್ತಿಕ ಓಂ ಇವೆಲ್ಲ ಬರಿದು. ಇವನ್ ರಂಗೋಲಿ ಹಾಕ್ತೀರಿ, ರಂಗೋಲಿ ಯಂತ್ರ ಅದು. ಸೊ ಮಂತ್ರ ಅಂತೀರಿ, ಯಂತ್ರ ಬರಿತೀರಿ, ಆ ಯಂತ್ರ ಕೂಡ ತಂತ್ರ ಅಂತಾರೆ. ಮಂತ್ರ ಯಂತ್ರಗಳಿಂದ ನಮ್ಮ ಎಲ್ಲ ಹಬ್ಬಗಳು ಕೂಡಿಬಿಟ್ಟಾವೆ ಆ್ಯಕ್ಚುಲಿ ಹೇಳಿ. ಬಟ್ ಅದೊಂದು ತಾಕತ್ತದ, ಹೌದಾ. ಆರಿ ಬನ್ನಿ ಒಳಗೆ ಎಷ್ಟು ತಾಕತ್ತದಪ್ಪ ಅಂದ್ರೆ ನಿಮಗೆ ಕೇಳಿರ್ಬೇಕು. ಪಾಂಡವರು ವನವಾಸಕ್ಕೆ ಹೋದಾಗ ಅಜ್ಞಾತವಾಸಕ್ಕೆ ಹೋಗ್ಬೇಕಾಯ್ತಲ್ಲ, ತಮ್ಮ ಮತ್ತು ಬತ್ತಳಿಕೆ, ಬಿಲ್ಲು, ಬಾಣ ಎಲ್ಲ ಆಯುಧಗಳನ್ನು ಬಚ್ಚಿಡ್ಬೇಕಾಯ್ತಲ್ಲ. ಶಮಿ ವೃಕ್ಷದಲ್ಲಿ ಬಚ್ಚಿಡ್ತಾರೆ ಅವರು, ಗೊತ್ತೇನ. ಯಾರ ಕಣ್ಣಿಗೆ ಬೀಳುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದಿಲ್ಲ. ಆದ್ರೆ ವೈಜ್ಞಾನಿಕವಾಗಿ, ಭೌಗೋಳಿಕವಾಗಿ ಮತ್ತು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ತಂತ್ರ ಜಗತ್ತಿನೊಳಗೆ ತಿಳ್ಕೋರಿ, ಶಮಿ ಮತ್ತು ಆರಿ ಕೂಡಿಸಿ ಅರದು ಅದನ್ನು ಅಂಜನ ಮಾಡ್ಕೊಂಡು ಹಚ್ಕೊಂಡ್ರಪ್ಪ ಅದೃಶ್ಯಕರ. ಅದೃಶ್ಯಕರ ಮತ್ತು ಅವು ಏನು ಆಯುಧ ಅದೃಶ್ಯ ಆಗಿದ್ದಿಲ್ಲವು, ಯಾರ ಕಣ್ಣು ಬಿದ್ದಿದ್ದಿಲ್ಲವು. ಆರಿಯೊಳಗೆ ಅಷ್ಟು ಶಕ್ತಿ ಅದು. ಈಗ ಅದ್ರ ಪ್ರಭೇದವಾಗಿ ಅಂಜನ ಅಂತ ಬಂತು, ಹೌದು. ಇಷ್ಟು ಅದ್ಭುತ ಅದು. ಮತ್ತು ಇವಾಗ ಯುಗಾದಿ ಬಂತಿಲ್ಲೋ, ಬೇನ್ ತಪ್ಪಲ ನಾವು ನೀರು ಇದು ಮಾಡ್ಕೊತೀವಿ, ನೀರು, ಹೌದಾ. ಎಳ್ಳು ಬೆಲ್ಲ ಕೊಟ್ಟು ಬೇನ್ ತಪ್ಪಲು ಸ್ನಾನ ಮಾಡ್ತೀವಿ ನೀರು. ಪ್ರತಿಯೊಂದು ಕುರಿ ನಮಗೆ ಅದು ಮೂಢ ಅನಿಸುತ್ತೆ. ಬಟ್ ನಿಸರ್ಗ ಚಿಕಿತ್ಸೆ ಹೋದಾಗ ನಮ್ಮನ್ನ ಬೇನ್ ತಪ್ಪಲೆ ಮಲಗಿಸಿ ಉಗ ಕೊಟ್ರಪ್ಪ ಅಂದ್ರೆ ಅದು ಸೈಂಟಿಫಿಕ್ ಅಂತೀವಿ ನಾವು. ನಮಗೆ ನಿಸರ್ಗ ಚಿಕಿತ್ಸೆ ಬೇನ್ ತಪ್ಪಲೆ ಹಾಕ್ತಾರೆ, ನಮ್ಮ ಬೇನ್ ತಪ್ಪಲೆ ಹಾಕಿ ಮಲಗಿಸ್ತಾರೆ. ಬೇನೊಳಗೆ ಎಷ್ಟು ಶಕ್ತಿ ಅದಲ್ಲ. ಮತ್ತು ಸದಾಕಾಲ ಅಲ್ಲ, ಆ ಟರ್ನಿಂಗ್ ಪಾಯಿಂಟ್ ಅವು. ಈಗ ಶಿವರಾತ್ರಿ ಕೂಡ ಟರ್ನಿಂಗ್ ಪಾಯಿಂಟೇ. ಎಂಥ ಟರ್ನಿಂಗ್ ಪಾಯಿಂಟು? ಆ್ಯಕ್ಚುಲಿ ಬಿಸಿಲು ಹೋಗಿ ವಿಂಟರ್ ಹೋಗಿ ಬಿಸಿಲು ಬರ್ತದೆ. ಇದರೊಳಗೆ ನಮ್ಮ ಬಾಡಿ ಚೇಂಜ್ ಆಗ್ತಿರ್ತದೆ. ಇದುವರೆಗೆ ಏನೇನೋ ಬಾಡಿ ವಿಂಟರ್ದೊಳಗೆ ಬೇರೆ ಇರ್ತದೆ ಬಾಡಿ ಸಿಸ್ಟಮು, ಈಗ ಸಮ್ಮರ್ನೊಳಗೆ ಬೇರೆ ಇರುತ್ತೆ. ಅದಕ್ಕೆ ಈ ಒಂದು ಏನಿದೆ ಕೆಲಸ ಮಾಡೋ ಮುಂದೆ, ಹೊಸ ಪಲ್ಯ ಮಾಡೋ ಮುಂದೆ, ಭೂಗಾಣೆ ದಿನ ಪಲ್ಯ ಮಾಡಿರ್ತಲ್ಲ, ಮತ್ತೊಂದು ಪಲ್ಯ ಮಾಡೋ ಮುಂದೆ ಸ್ವಚ್ಛ ತೊಳೆದು ಇದು ಮಾಡ್ತಾರಲ್ಲ, ಹಂಗೆ ಒಳಗಿನ ಭಾಂಡೆ ತೊಳೆಯೋದು ಇದು. ಅದಕ್ಕೆ ಉಪವಾಸ ಮಾಡುವಂತಾರೆ. ಇದುವರೆಗೆ ತಿನ್ಕೊಂತ ಬಂದಿರಿ. ನಿಸರ್ಗ ಚಿಕಿತ್ಸೆ ಪ್ರಕಾರ ನೋಡಿದ್ರಪ್ಪ ಅಂತಂದ್ರೆ ವಾರಕ್ಕೊಂದು ಉಪವಾಸ ಮಾಡ್ಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾರಕ್ಕೊಂದು ಉಪವಾಸ ಯಾರು ಮಾಡ್ತೀವಿ ನೋಡ್ರಿ, ಯಾರು ಮಾಡ್ತೀವಿ ನಾವು? ಹೇಳ್ತದೆ ನಿಸರ್ಗ ಚಿಕಿತ್ಸೆ, ಹೇಳ್ತದೆ ಅದು. ಹೊಟ್ಟೆ ಖಾಲಿ ಬಿಡ್ಬೇಕು, ಅದಕ್ಕೆ ವಿಶ್ರಾಂತಿ ಕೊಡ್ರಿ. ಎಷ್ಟು ದುಡಿಸ್ತೀರಿ ಗೊತ್ತದನ, ಏನು ಹಾಕ್ತೀರಿ ಪಚನ ಶುರುನಪ್ಪ ಅದು ಅಂತೈತಿ. ನಮ್ಗೆ ಎಷ್ಟು ಕೆಲಸ ಕೊಡ್ತೀವಿ ಮಾರ ಅಂತದ್ದು, ಹೌದಾ. ಮುಂಜಾನೆ ಕೂಡ ಸಾಕು ಶುರುನ, ಮುಂಜಾನೆ ಮತ್ತು ಏನು ಕುಡಿತೀವಿ, ಒಂದು ಜ್ಯೂಸ್ ಕುಡಿತೀವಿ, ಅದನ್ನು ಕುಡಿತೀವಿ. ಮತ್ತು 9 ಗಂಟೆಗೆ ಅದು ಪಚನ ಮಾಡ್ತಾರೆ. ಮತ್ತು ತಯಾರ 9 ಗಂಟೆಗೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, 2 ಗೊಟ್ಲ ಚಹಾ ಹಾಕಿದ್ ಮತ್ತೆ ಪಚನ ಶುರು ಆಗ್ತದೆ. ಮತ್ತು ಮಧ್ಯಾಹ್ನ ಆಗಿರೋದಿಲ್ಲ, ಅದನ್ನ ನಡ್ಬೇಕು ಮತ್ತೆ ತಿನ್ನೋದು, ಮತ್ತೆ ಏನ್ರ ಅದು ಅವ್ರದ್ದು ತಿನ್ನೋದು. ಮತ್ತು ಮಧ್ಯಾಹ್ನ ಒಂದಾತು, ರೆಡಿ ಆಗಿತ್ತಿಲ್ಲ, ಮತ್ತೆ ಹಾಕೋದು. ಅದು ಹೆಂಗೆ ಮಾಡಬೇಕು ಶಾಸ್ತ್ರ ಐತಿ, ಎಷ್ಟು ತಿನ್ನಬೇಕು ಶಾಸ್ತ್ರ ಐತಿ, ಹೆಂಗೆ ತಿನ್ನಬೇಕು ಶಾಸ್ತ್ರ ಐತಿ. ಯಾವುದನ್ನು ಪಾಲನೆ ಮಾಡೋದಿಲ್ಲ. ನಮಗೆ ಗೊತ್ತಿರೋದು ಒಂದೇ, ತುತ್ತಿನ ಚೀಲ ತುಂಬಿಸೋದು, ಮುನ್ಸಿಪಾಲ್ಟಿ ತಿಪ್ಪಿ ಡಬ್ಬೆ ಅದು ಹಾಕಿದ್ದ. ಮತ್ತು ಮಧ್ಯಾಹ್ನ ಊಟ ಮಾಡಿದ ಪಚನ ಹಾಕಿರುತ್ತೆ. ಮತ್ತು 4 ಸುಮಾರು ಮತ್ತು ಸಮೋಸ, 2 ಸಮೋಸ, 2 ಕಚೋರಿ ಹಾಕಿದ್ದ. ಸಾಹೇಬ್ರ ಅಂತದ್ದು, ನೀ ಮಾಡ ನಿನ್ನ ಕೆಲಸ ಎದಕ್ಕೆ ಇಟ್ಟಿನ ಮಗನ ಅಂತಂತಾರೆ ಇವರು ಸಾಹೇಬ್ರು. ಮತ್ತು ಪಚನ ಶುರು ಆಯ್ತು. ಮತ್ತು ಹಿಂಗೆ ಅದು ಕರಗಿರೋದೇ ಇಲ್ಲ ಅದು. ಅವಾಗ ದೋಸ್ತ ಪಾರ್ಟಿ ಬರ್ತಿಲ್ಲ ಅಂತ ಕೇಳ್ತಾರೆ. ಹೊಕ್ಕಾರೆ ಇವರು ಹೋಗಾರ ಮಾತು ಶುರು ಆತಪ್ಪ. ಸ್ಟಾರ್ಟಪ್ ಒಂದಿಷ್ಟು ಅವು ಇವು ಕುಡಿತಾವು. ಅವು ಏನು ಅದು ಶೇಂಗ ಕರಸಿಂಗ, ಇದು ಏನವು ಬಟಾಟೆ ಚಿಪ್ಸು, ಖಾರ ಸುಮ್ಮರಿ,
ಮತ್ತು ಬಜ್ಜಿ ಎಲ್ಲ ತಂದಿಟ್ಟಿರ್ತಾರೆ, ಅದು ಕುಡ್ಕೊಂತ ಹಾಕ್ತಾರ. ಸಾಹೇಬ್ರ ಅಂತದ್ದು ನೀ ಮಾಡಬೇಕಾದ ಕೆಲಸ ಅಂತದ್ದು. ಹೌದಾ? ಮುಂದೆ ರಾತ್ರಿ ಮತ್ತೆ ಮಕ್ಕಳು ಮುಂದೆ ಮತ್ತೊಂದಿಟ್ಟು ಹಾಕಿ ಮಕ್ಕೊಂಡ್ಬಿಡೋದು. ಅದು ಹೊಟ್ಟೆ ಹಸಲಿಗೆ ಸಹಿತ ಸೋಡಾ ಕುಡಿಯೋದು, ಹಸಿವಾಗೋಂಗೆ ಮಾಡ್ಕೊಳ್ಳೋದು. ಎಂಥ ಕರ್ಮ ನಮ್ಮದು. ಅದಕ್ಕೆ ವಾರಕ್ಕೊಮ್ಮೆ ಉಪವಾಸ ಮಾಡಂದ್ರು ಮಾಡಲಿಲ್ಲ. ಅವ್ರು ಏನಂದ್ರು ಏಕಾದಶಿ ಶ್ರಮಪಡಿ ಮಾಡ್ರು ಅಂದರು. ಏಕಾದಶಿ ಉಪವಾಸಕ್ಕೆ ಎಷ್ಟು ವೈಜ್ಞಾನಿಕ ಹಿನ್ನೆಲೆ ಗೊತ್ತದ? ಏಕಾದಶಿ ದಿವಸ ಅಂದರೆ ಪ್ರತಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಬರ್ತದೆ. ಈಗ ಶಿವರಾತ್ರಿ ಬಂದಿದ್ದು ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು. ಈ ದಿನ ಏನಂತ ನಾ ಹೇಳ್ತೀನಂತ. ಹೌದಾ? ಏಕಾದಶಿ ದಿವಸ ಉಪವಾಸ ಮಾಡಂದ್ರಿಲ್ಲ. ಏಕಾದಶಿ ದಿವಸ ಉಪವಾಸ ಎಷ್ಟು ಬ್ರಾಹ್ಮಣರು ಅಷ್ಟೇ ಮಾಡ್ತಾರೆ. ಆದ್ರೆ ಅದರ ಹಿನ್ನೆಲೆ ಏನಪ್ಪ ಅಂದ್ರೆ 14ನೇ ದಿವಸ ಏಕಾದಶಿ 11ನೇ ದಿವಸ ನೀವು ಏನಾದರೂ ಖಾಲಿ ಹೊಟ್ಟೆ ಕೆಡಿದ್ರಪ್ಪ ಅಂತಂದ್ರೆ ಅಕಸ್ಮಾತ್ ನೀವು ಊಟ ಮಾಡಿದ್ರೆ ಬ್ಯಾರೆ ಹಾಕಿತ್ತದು. ಏನು ಹಾಕಿತ್ತಪ್ಪ ಅಂದ್ರೆ ಏಕಾದಶಿ ಆದಮೇಲೆ ಹುಣ್ಣಿಮೆ ಬರುತ್ತೆ, ಏಕಾದಶಿ ಆದಮೇಲೆ ಅಮಾವಾಸ್ಯೆ ಬರುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ತಲೆ ಕೆಡ್ತಾವೆ. ನಮ್ಮ ತಲೆ ಕೆಡ್ತಾವೆ ಗೊತ್ತದಿಲ್ಲ. ದೆವ್ವ ಭೂತ ಎಲ್ಲ ಪ್ರಕಟ ಹಾಕೋ ಒಳಗೆ ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ. ಹಿಂಗೆ ಆಗಬಾರ್ದಪ್ಪ ಅಂದ್ರೆ ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಅದಾಗೋದಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನಾವು ಊಟ ಮಾಡಿದ್ದು ಅಮಾವಾಸ್ಯೆ ಅನ್ನೋತ್ರಿಗೆ, ಇವತ್ತು ನಾವು ಊಟ ಮಾಡಿದ್ದು ಹುಣ್ಣಿಮೆ ಅನ್ನೋತ್ರಿಗೆ ಅದರದ್ದು ಬೈ ಎಫೆಕ್ಟ್ ಶುರು ಆಗುತ್ತದೆ. ಅದನ್ನು ತಪ್ಸಕ್ಕೆ ಹಿರಿಯರು ಹಾಗೆ ಹೇಳಿದರು. ಬಟ್ ಇದನ್ನು ಯಾರು ಹೇಳಿದರು ವೈಜ್ಞಾನಿಕವಾಗಿ? ಯಾರು ಹೇಳಿಲ್ಲ. ಮತ್ತು ಕೇಳಿದ್ರು ನಾವೇನು ಮಾಡ್ತಿದ್ದಿಲ್ಲ. ಅದಕ್ಕೆ ಎಲ್ಲ ಗೌಪ್ಯವಾಗಿಟ್ಟಾರ, ರಹಸ್ಯವಾಗಿಟ್ಟಾರ. ಹಂಗೆ ಈ ಹಿನ್ನೆಲೆಯೊಳಗೆ, ಧಾರ್ಮಿಕ ಹಿನ್ನೆಲೆಯೊಳಗೆ ಅದು ವೈಜ್ಞಾನಿಕತೆಯನ್ನು ಗೊತ್ತಾದ್ರೂ ಸಹಿತ ಈ ಶಿವರಾತ್ರಿ ಮಹಿಮಾ ಏನಪ್ಪ? ಇವತ್ತು 2 ಐತಿಹ್ಯಗಳು ಬರ್ತಾವೆ. ನಮ್ಮ ಪ್ರತಿಯೊಂದು ಭಾರತದ ಪ್ರತಿಯೊಂದು ಸ್ಥಳಗಳು ಕೂಡ ರಾಮಾಯಣ ಮಹಾಭಾರತಗಳು ಬೆಸೆದಾವೆ. ಮಾಕುಟಕ್ಕೆ ಹೊಕ್ಕಿರಿ, ಇಲ್ಲಿ ಸೀತಾಮಾತೆ ಬಂದಿದ್ಲು, ಲಕ್ಷ್ಮಣ ಬಂದಿದ್ದ, ಅವ ಬಾಣ ಹೊಡೆದ, ಕೊಳ ಆತು, ಹಿಂಗೆ ಪ್ರತಿಯೊಂದು ಲಿಂಕ್ ಅದಾವೆ. ಬೇಕ ಕಿಷ್ಕಿಂದಾಗ ಅಲ್ಲಿ ಹನುಮಂತ ಹುಟ್ಟಿದ, ಲೇಪಾಕ್ಷಿ ಒಳಗೆ ಇದು ಏನು ಗರುಡ ಇದು ಮಾಡಿದ, ಏನು ಗರುಡಲ್ಲ ಜಟಾಯು ಇದು ಬಂತು. ಹಿಂಗೆ ಪ್ರತಿಯೊಂದು ಭಾರತದ ಪ್ರತಿಯೊಂದು ಸ್ಥಳ ಕಡೆ ಹೋಗ್ಬೇಕಾದ್ರೆ ಹಿಮಾಲಯಕ್ಕೆ ಹೋಗ್ರಿ, ಅಲ್ಲಿ ಭೀಮ ಸ್ಥಳ ಅಂತ ಬರ್ತದೆ, ಭೀಮ ಅಲ್ಲಿ ಪಡಿ ಎತ್ತಿಟ್ಟ, ಪ್ರತಿಯೊಂದಕ್ಕೂ ಲಿಂಕ್ ಅದಾವ. ಹಂಗೆ ಪ್ರತಿಯೊಂದು ಹಬ್ಬಕ್ಕೂ ಲಿಂಕ್ ಅದಾವ. ಇವತ್ತಿನ ಏನು ಲಿಂಗಪ್ಪ ಅಂದ್ರೆ ಇವತ್ತು ಪಾರ್ವತಿನ ಶಿವ ಮದುವೆ ಮಾಡ್ಕೊಂಡಾನ. ಇವತ್ತೇ ಅದು ಇದೇ ದಿವಸನ ಶಿವ ಪಾರ್ವತಿಯನ್ನು ಮದುವೆ ಆಗ್ಯಾನ. ಮತ್ತು ಅದು ಬಾರಾತ್ ಅಂತ ತೊಗೊಂಬರ್ತಾರಲ್ಲ, ಹೆಂಗೆ ಲಿಂಕ್ ಸಿಗದೆ? ಧರ್ಮದ ಹಿನ್ನೆಲೆಯೊಳಗೆ ಏನು ಇದು ಅಂದ್ರೆ ಬಾರಾತ್ ಅಂತ ತೊಗೊಂಬರ್ತಾರೆ. ಅಂದ್ರೆ ವಧುವರ ಪಕ್ಷ ಕೂಡ್ತಾವ. ಬರಬೇಕಾದ್ರೆ ಆ್ಯಕ್ಚುಲಿ ತಾನು ಶಿವ ತಾನು ಒರಿಜಿನಲ್ ವೇಷದಿಂದ ಬರ್ತಾನೆ, ಒರಿಜಿನಲ್ ರೂಪದಲ್ಲಿ ಬರ್ತಾನೆ. ಅವಾಗ ಪಾರ್ವತಿ ಕಡೆ ಬೀಗ್ರೆ ಹೆಣ್ಣಿನ ಬೀಗ್ರ ಅಂಜಿ ಬಿಡ್ತಾರೆ. ಕೊಳಗ ರುಂಡಮಾಲ, ಚರ್ಮ ಅಂಬರ ಇದನ್ನೆಲ್ಲ ಅಯ್ಯಯ್ಯೋ ನನ್ನ ಮಗಳು ಎಂಥವು ಕೊಟ್ಟೆ ಅಂತಿಕೊಂಡು ಎಲ್ಲರೂ ಅಂಜಿ ಇದು ಭಯಭೀತರಾಗ್ತಾರೆ. ಮುಂದೆ ಶಿವ ತನ್ನ ಬ್ಯಾರೆ ರೂಪ ತೋರಿಸ್ತಾನೆ. ಅದಕ್ಕೆ ಚಂದ್ರಶೇಖರ ಅಂತಾರೆ. ಆ ಚಂದ್ರಶೇಖರ ರೂಪಕ್ಕೂ ಶಿವನ ರೂಪಕ್ಕೂ ಭಾಳ ವ್ಯತ್ಯಾಸ ಅದ. ಶಾಂತ ರೂಪ, ಅದು ರೌದ್ರ ರೂಪ ಇತ್ತದು. ಮುಂದೆ ಚಂದ್ರಶೇಖರಾಷ್ಟಕ ಅಂತ ಬರ್ತದೆ. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷಮಾಂ. ಚಂದ್ರಶೇಖರ ಅಷ್ಟಕ ಅಂತ ಇದಾಯ್ತು. ಇದನ್ನ ಅಂದ್ರಪ್ಪ ಅಂದ್ರೆ ಈ ಮಂತ್ರ, ಈ ಸ್ತೋತ್ರ ಅಂದ್ರಪ್ಪ ಅಂತಂದ್ರೆ ಯಮನ ಸೋಲಿಸ್ಬೋದು ಅಂತ ಹೇಳ್ತದೆ ಶಾಸ್ತ್ರ. ಮಾರ್ಕಂಡೇಯ ಇದನ್ನು ಅಂದ ಯಮನ ಇದನ್ನು ತಪ್ಪಿಸ್ಕೊಳ ನಾವು ಗೊತ್ತದ. ಅದಕ್ಕೆ ಚಂದ್ರಶೇಖರ ಅಷ್ಟಕ ಹೇಳ್ತಾ ಇರ್ರಿ. ಈಗ ಪಾಯಿಂಟಿಗೆ ಬರೋದಾದ್ರೆ ಶಿವನ ರೂಪ ತಗೊಂಡು ಎಲ್ಲರೂ ಅಂಜಿದ್ರಲ್ಲ, ಮುಂದೆ ಚಂದ್ರಶೇಖರ ಅಕ್ಕನ ಮುಂದೆ ಮದುವೆ ಆಗತ್ತೆ, ಆ ಮಾತು ಬೇರೆ. ಆದರೆ ಪ್ರತಿಯೊಂದು ಸಂಕೇತ ಅದಾವ, ಇಲ್ಲೇ ಪ್ರತಿಯೊಂದು ಸಾಂಕೇತಿಕ ಅದಾವ. ಇವತ್ತ ಬೇಡ್ರ ಕಣ್ಣಪ್ಪನ ಕತೆ ಬರ್ತದೆ, ಇವತ್ತ ಬೇಡ್ರ ಕಣ್ಣಪ್ಪನ ಕತೆ ಬರ್ತದ. ಇದು ಏನು ಸಂಕೇತಿಕಪ್ಪ? ಪಾರ್ವತಿಗೆ ಮತ್ತೆ ಇದು ಮದುವೆ ಆಗಕ್ಕೆ ಬಂದಾಗ ಶಿವ ರೌದ್ರ ಇರ್ತಾಳಿದ್ದ ಅಂದ್ರೇನು? ನಮಗೆ ನಾವು ಪ್ರತಿಯೊಬ್ಬರಲ್ಲೂ ರೌದ್ರ ರೂಪವನ್ನು ನೋಡ್ತೀವಿ. ನಾವು ಗಂಡನಲ್ಲಿ ರೌದ್ರ ರೂಪ, ಹೆಂಡತಿಯಲ್ಲಿ ರೌದ್ರ ರೂಪ, ನೆರೆಹೊರೆಯಲ್ಲಿ ರೌದ್ರ ರೂಪ, ಅವರಲ್ಲಿ ಇರದಂಥ ರೂಪವನ್ನು ಅವತ್ತು ಒಂದೊಮ್ಮೆ ನೋಡ್ತೀವಿ, ಪ್ರಕಟ ಮಾಡ್ತೀವಿ. ಆದ್ರೆ ಅಂದ್ತೀವಿ, ಅದ್ರ ಮ್ಯಾಗ ಅವ್ರದ್ದು ಬಗ್ಗೆ ಅಳಿತೀವಿ. ಆದ್ರೆ ಅದು ಹಂಗಿರುವುದಿಲ್ಲ, ಅದು ಹಂಗಿರುವುದಿಲ್ಲ. ಅದನ್ನು ಸಹಿಸ್ಕೊಂಡ್ರಪ್ಪ ಅಂದ್ರೆ ಮುಂದೆ ಶಾಂತ ರೂಪವನ್ನು ನೋಡ್ತೀರಿ ನೀವು.
ಹೆಂಗೆ ರೌದ್ರ ರೂಪ ತಾಳಿ ಬಂದಂಥ ಶಿವ ಮುಂದೆ ಎಲ್ಲರೂ ಅನಿಸ್ತಾ ಅಂತ ಗೊತ್ತಾತೋ ಅಥವಾ ತಾನೇ ಚೇಂಜ್ ಆದ್ನೋ ಚಂದ್ರಶೇಖರನ ರೂಪ ಅಂತ ಆತನ ಸುಂದರ ಅಕ್ಕನ ಎಲ್ಲರೂ ಖುಷಿ ಅಕ್ಕನ ನನ್ನ ಮಗ ಚಲೋ ವರ ಸಿಕ್ಕ ಅಂತ ತಿಳ್ಕೊಂಡು ಮುಂದೆ ನನ್ನ ಮಗಳಿಗೆ ಮುಂದೆ ಅವಾಗ ಹಿಮಾಲಯ ಕರ್ಕೊಂಡಕ್ಕನ ಮತ್ತು ಬತ್ಲೆ ಮತ್ತು ಬೂದಿ ಮತ್ತು ಅದು ಒಪ್ಕೊಂತಾಳೆ ಕೃಷಿ ಆಕೆ ಮೊದಲು ಶಿವನ ರೂಪವನ್ನು ಸ್ಟಡಿ ಮಾಡಿ ಒಪ್ಕೊಂಡಿರ್ತಾಳೆ ನನ್ನ ಗಂಡ ಆಗ್ಬೇಕಾದ್ರೆ ಇವನ ಆಗ್ಬೇಕು ಅಂತಿಕೊಂಡು ಅದಕ್ಕೆ ಇವತ್ತಿಗೂ ಕನ್ನಿಕಾ ಆಕೆ ಪಾರ್ವತಿ ಮೊದಲು ಕನ್ಯೆ ಇದ್ಲು, ಆಮೇಲೆ ಪರಮಾತ್ಮನ ಮದುವೆ ಆದ್ಲು, ಅಂದ್ರ ಮೇಲೆ ಕನ್ನಿಕಾ ಪರಮೇಶ್ವರಿ ಅಂತಿದ್ರು ಆಕೆಗೆ. ಇವತ್ತಿಗೂ ನಮ್ಮ ಕಡೆ ಎಷ್ಟೋ ಜನ ಮದುವೆ ಆಗಿಲ್ಲ ಅಂತ ಬರ್ತಾರಲ್ಲ, ಕನ್ನಿಕಾ ಪರಮೇಶ್ವರಿ ಫೋಟೋ ಅದ, ಅದಕ್ಕೊಂದು ಮಂತ್ರ ಅದ, ಅದನ್ನು ಹೇಳಿ ಆ ಮಂತ್ರ ಅಂದು ಅದನ್ನ ಪೂಜೆ ಮಾಡಿದ್ರೆ ಇವತ್ತಿಗೂ ಒಂದು ಕೇಸ್ ಫೇಲ್ ಆಗಿಲ್ಲ. ನಾನು ಎಷ್ಟು ಮಂದಿ ತಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಬರ್ತಾರಲ್ಲ, ಆ ಫೋಟೋ ಕೊಡ್ತೀವಿ, ಮಂತ್ರ ಕೊಡ್ತೀವಿ, ಮುಂಜಾನೆ ಒಂದು ಮಧ್ಯಾಹ್ನದ ರಾತ್ರಿ ಒಂದು ಆ ಫೋಟೋ ಇಟ್ಟು ಪೂಜೆ ಮಾಡಿ ಆ ಮಂತ್ರ ಅಂದ್ರಪ್ಪ ಅಂದ್ರೆ ಒಂದೇ ಕೇಸ್ ಫೇಲ್ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಏನಿರ್ಬೇಕು ಹೇಳಿರ್ಬೇಕಾದ್ರೆ ಕನ್ನಿಕಾ ಇದ್ದಕ್ಕೆ ಪಾರ್ವತಿ ಅವತ್ತು ಮದುವೆ ಆಗ್ತಾಳ. ಒಂದು ಇದಕ್ಕಾಗಿ ನಾವು ಶಿವರಾತ್ರಿಯನ್ನು ಮಾಡ್ತೀವಿ. ಎರಡನೇದು ಬೇಡ್ರ ಕಣ್ಣಪ್ಪನ ಕತೆ ಬರ್ತದೆ, ಹೌದಾ? ಬೇಡ್ರ ಕಣ್ಣಪ್ಪ ಬ್ಯಾಡ, ಹೌದಾ? ಹೆಂಗೆ ಶಿವನ ಕೂಡ ಅವಿನಾಭ ಸಂಬಂಧ ಬರುತ್ತಪ್ಪ ಅಂದ್ರೆ ಬ್ಯಾಟಿ ಹುಡುಕೊಂತ ಬರ್ತಿರ್ತಾನ, ಪಾಳು ದೇವಾಲಯ, ಶಿವನ ಪಾಳು ದೇವಾಲಯ ನೋಡ್ತಾನ, ಸ್ವಚ್ಛ ಮಾಡ್ತಾನ. ಅದು ಹೆಂಗೆ ಸ್ವಚ್ಛ ಮಾಡ್ತಾನೆ, ಶಿವನಿಗೆ ಅಭಿಷೇಕ ಹೆಂಗೆ ಮಾಡ್ತಾನಪ್ಪ ಅಂತಂದ್ರೆ ಅವಾಗ ಪಾತ್ರ ಇರಲಿಲ್ಲ, ಪಗಡಿ ಇರಲಿಲ್ಲ, ಬಾಯಿ ಅಲ್ಲಿ ಹೊಳಗೆ ಒಂದು ಜರಿ ಇರ್ತತೆ, ಅದನ್ನು ಬಸಿನ ನೀರು ತೊಗೊಂತಾನ, ಬಾಯಿಗೆ ಇಟ್ಕೊಂಡ್ಬರ್ತಾನ, ಬಾಯಿಗೆ ಇಟ್ಕೊಂಡು ಉಳ್ತಾನ, ಬಾಯಿಗೆ ನೀರು ಉಳ್ತಾನ, ಲಿಂಗದ ಮ್ಯಾಗ ಬಾಯಾಗ ನೀರು ಹಾಕಿ ಸ್ವಚ್ಛ ಮಾಡ್ತಾನ, ಅಭಿಷೇಕ ಮಾಡ್ತಾನ. ಹಿಂಗೆ ಶಿವನು ಕೂಡ ಅವಿನಾಭಾವ ಸಂಬಂಧ ಬರ್ತದೆ. ಅದಕ್ಕಿಂತ ಮುಂಚೆ ಅವನ ಕೂಡ ಸಂಬಂಧ ಬಂದಿದ್ದೇನಪ್ಪ ಅಂತಂದ್ರೆ ಬ್ಯಾಟಿ ಬಂದಿರ್ತಾನ, ರಾತ್ರಿ ಆಗುತ್ತೆ, ಬ್ಯಾಟ್ ಸಿಗುವುದಿಲ್ಲ, ಪತ್ರಿ ಗಿಡದ ಮ್ಯಾಗ ಕೂಡ್ತಾನ, ಇದು ತನ್ನ ಬಾಣ ಬಿಲ್ ಅನ್ಕೊಂಡು ಅದು ಇವು ಅಳಿಗಾಡ್ಕೊಂತ ಪತ್ರಿ ಬರ್ತಿರ್ತಾವಲ್ಲ, ಕಾಣಬಾರ್ದು ಅಂತ ತಿಳ್ಕೊಂಡು ಆ ಪತ್ರಿ ಅದು ಕಾಣಲಿ ಅಂತ ತಿಳ್ಕೊಂಡು ಪತ್ರಿ ಹರಿದು ತಳಗ ಹೋಗಿತ್ತಾನ, ಶಿವಲಿಂಗ ತಳಗಿರ್ತದೆ. ಇದಾವ ದಿವಸನ ಅವಾಗ ಅವನು ಗೊತ್ತೇ ಇರಲಿಲ್ಲ ತಾಳ ಶಿವಲಿಂಗದ, ನಾವು ಹೋಗಿದ್ದು ಶಿವಲಿಂಗ ಅಂತ ಗೊತ್ತಿರಲಿಲ್ಲ. ಶಿವನಿಗೆ ಮೂಢ ಭಕ್ತಿ ಭಾಳ ಪ್ರೀತಿ, ಅದಕ್ಕೆ ಮೂಢ ಭಕ್ತಿಗೆ ಒಲಿದು, ಮೂಢ ಭಕ್ತಿ ಒಲಿದ ನಾವು ಶಾನೆ ಹಿಡಿದ್ವಲ್ಲ, ನಾವು 108 ಇದು ಇರ್ತಾವೆ, ಅದ್ಯಾಕೆ ಹಂಗೋ ಇದ್ಯಾಕೆ ಹಂಗೋ ಸಂಶಯ, ನಮ್ಮದು ತರ್ಕಗಳು ಊಹೆಗಳು, ಅದಕ್ಕೆ ನಮ್ಗೆ ಬೇಗ ಒಲಿದ್ರು ಶಿವ. ಬೇಗ ಒಲಿತಾನಂದ್ರೆ ಮೂಢ ಭಕ್ತಿ. ಸುಮ್ಮನೆ ನಮ್ಮ ಅಪ್ಪ ಹೇಳಿದ ನಾವು ಮಾಡಿದೆವು, ಗುರುಗಳು ಹೇಳಿದ್ರು ಮಾಡಿದ್ರು. ಹಂಗೆ ಒಬ್ಬ ಶಾಣೆ ಒಬ್ಬವ ಈಗ ನೋಡಿರ್ಬೇಕಾರೆ ಒಬ್ಬ ಯಾರೋ ತಪಸ್ಸಿ ಕೊಡ್ತಾರ, ಇವತ್ತು ಜ್ಞಾನಿ ಮಹಾಜ್ಞಾನಿ ಇರ್ತಾನೆ, ತಪಸ್ಸಿ ಕೊಡ್ತಾನ, ಅವ ಸಾವಿರಾರು ವರ್ಷ ತಪಸ್ಸು ಮಾಡ್ಬೇಕಾಗುತ್ತೆ. ಇವನು ನೋಡಿ ಒಬ್ಬ ಕುರುಬ ತಪಸ್ಸು ಮಾಡೋ ಹತ್ತಿದಂತ, ಏನು ಮಾಡಿದ ಹಿಂಗೆ ಮಾಡಿ ಒಂದು ಕೇಸರಿ ಬಿತ್ತರಿ ಮಾಡ್ಕೊಂಡು ಹಿಂಗೆ ಕುಂತಿದ್ದಂತ, ಇವಾಗ ಬರೋದು ಗೊತ್ತಾಗಲಿಲ್ಲ. ಅವ ಕುರುಬಲ್ಲ, ಅವ ಕುರಿ ಉಣ್ಣಿ ತೊಗೊಂಡಂತ ಮೂಗಿನಾಗ ಕಿವಿಯಾಗ ಇಟ್ಕೊಂಡು ಹಿಂಗೆ ಕಣ್ಣು ಮುಚ್ಚಿ ಶಿವ 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 ಅನ್ಕೊಂಡು ಕುಂತಂತ ಮೂಗನೇ ಇಟ್ಕೊಂಡಿದ್ನಲ್ಲ, ಮೂಗನೇ ಇಟ್ಕೊಂಡಿದ್ದ ಉಸಿರ ಗಪ್ಪ ಆತಂತ, ಇನ್ನೊಂದು ಸಾಯ್ಬೇಕಂತ ಶಿವ ಬಂದು ಪ್ರತ್ಯಕ್ಷ ಆಗ್ಬಿಟ್ಟಂತ. ಇವ ಮಗ್ಳು ಕುಂತಾವ 20 ವರ್ಷ ಆಗಿತ್ತು, ಯಾಕೆ ಶಾಣೆ ಅಲ್ಲಿವ ತಾಂತ್ರಿಕವಾಗಿ ಹೋಗವ, ಹಿಂಗೆ ಹೋಗವ, ಸ್ಟ್ರೇಟ್ ಲೈನ್ನಾಗ ಹೋಗವ, ಇವ ಅಡ್ಡ ಲೈನ್ನಾಗ ಮುಚ್ಕೊಂಡ್ಬಿಟ್ಟ, ಶಿವ ಶಿವ ಅಂದ್ಬಿಟ್ಟ, ಪ್ರತ್ಯಕ್ಷ ಆಗಿಬಿಟ್ಟ. ಆದ್ರೆ ಕತೆ ಮುಂದಾಗಿದ್ದು ಕತೆ ಬೇರೆ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅವಂಗೆ ವರ ಕೊಟ್ಟದ್ದು ಹೆಂಗೆ ಸಕ್ಸಸ್ ಆಯ್ತು, ಇವಂಗೆ ವರ ಕೊಟ್ಟದ್ದು ಹೆಂಗೆ ಫೇಲ್ ಆಯ್ತು ಅಂತ ತಿಳ್ಕೊಂಡು ಅದು ಬಂದು ಬರ್ತದೆ. ಮೂಢ ಭಕ್ತಿಗೆ ಒಲಿದ 3 ವರ ಕೊಟ್ಟನಂತ ಶಿವ. 3 ವರ ಏನು ಕೊಟ್ಟ, ನೀನು 3 ವರ ತಗೋಪ್ಪ. ಮೊದಲ ಕುರುಬ ಅನ್ನಂತ ಹೆಂಡತಿ ತೆಗ್ದಿ ಅಂತ ಕೆರಿದ್ಲು, ಕರ್ಗ ಇಲ್ಲಿ ಸುಂಬ ಸುರಿಸ್ಕೊಂಡು ಕಿವಿಯಾಗಿ ಹಾಕೊಂತ ಹಿಂಗೆ ಹಾಕೊಂಡ್ರೆ ಹಾಕೊಂತ ಹಿಂಗೆ ಹಾಕೊಂತ ವಿಚಿತ್ರ ರೀತಿ ಮಾಡಿದಂತ. ಅವ ಮತ್ತೊಬ್ಬರು ಹೆಂಡತಿ ನೋಡ್ತಿದ್ದಲ್ಲ, ಅವಾಗ ಅವ್ನ ಮನಸ್ಸಿಗೆ ಬಂತ 3 ವರ ಕೊಟ್ಟು ದೇವರ ಒಂದು ವರ ಕೊಡು, ನನ್ನ ಹೆಂಡತಿ ಜಗತ್ತೊಳಗಿರ್ತಕ್ಕಂಥ ಒಂದು ಅಪ್ರಭು ಸುಂದರ ಆಗ್ಬೇಕಂತೆ ವರ ಕೇಂದಂತ. ಸ್ಯಾಂಕ್ಷನ್ ಅಂದ ದೇವರು. ಇವ ಕುರುಬರ ಆಗಿ ಒಳಗೆ ಮನೆಗೆ ಹೋಗುತ್ತರಿಗೆ ಏನು ಸುದ್ದಿ ಬಂತಪ್ಪ ಅಂತ, ಇನ್ನೂ ಹೋಗ್ಬೇಕಲ್ಲ, ನೀವು ಕುರುಬ ಆಗಿದ್ದ ಮನೆಗೆ ಹೋದ ಅಷ್ಟೊತ್ತಿಗೆ ಆ ಊರ ರಾಜ ಏನೋ ಅವ್ರ ಮನೆ ಮುಂದೆ ಹೊಂಟಿದ್ನಂತ. ಆಕೆ ರಾಜ ಹೊಂಟಿದಂತೆ ನೋಡಕ್ಕೆ ಬಂದಂತ, ರಾಜನ ಕಣ್ಣಕ್ಕೆ ಬಿತ್ತಂತ, ಇವಳು ಯಾವಳಿ ಸುರಸುಂದರಿ ಅಂತಿಕೊಂಡು ಅವನು ಕರ್ಕೊಂಡು ಬಂತ ಅರಮನೆಗೆ ಕರ್ಕೊಂಡು ಬಂದಂತ. ಅವಾಗ ಇವ ಬಂದ, ನಾನು ಹೇಳ್ತಿಲ್ಲ ಅರಮನೆಗೆ ಕರ್ಕೊಂಡು ಹೋಗ್ಯ ರಾಜ ಅನ್ನಂತ. ಅಯ್ಯಯ್ಯೋ ಇದೇನಂತ ಅಂತಿಕೊಂಡು ಅವಾಗ ಎಕ್ದಮ್ ತಲೆಯಾಗ ಸಿಟ್ಟು ಬಂತಂತ,
ನಾನು ಹೆಂಡ್ತಿ ದೇವ್ರೆ ಎರಡನೇ ವರ ಕೊಡು, ನಾನು ಹೆಂಡ್ತಿ ಕಡ್ಡಿ ಆಗಲಿ ಅಂತಂದು ಕಡ್ಡಿ ಆಗಲಿ ಬಿಟ್ಟಂದು ನಾನು. ಅವಾಗ ಅವ್ರ ರಾಜ ಮೇನಿಕೇಳು ಯಾಕಿನ ಕರ್ಕೊಂಡು ಹೋಗ್ಯಾನ, ಒಳಗೆ ಅಂತಃಪುರದ ಇಳಿಸಿನ ಬಾರೇ ಸುಂದರಿ ಅಂತ್ಕೊಂಡು ಬರೋದ್ರಿಗೆ ಕರಡಿ ಅಂತ ಬಂತಂತ. ಈಗ ನಾವು ಹೊರಗೆ ಅಂಟ್ರಲ್ಲೇ ಅಂತ ತಿಳ್ಕೊಂಡು ಹೊರಗೆ ಕಳಿಸಿದಂತ. ಇವಾಗ ಬರ್ತರಿಗೆ ಅರಮನೆ ಹೋಗ್ಯ ಅಂತಿಕೊಂಡು ಹೆಂತ ಹೋಗ್ಯ ಅಂತಿಕೊಂಡು ಬರಮಡಿ ಬರ್ತರಿಗೆ ಕಡ್ಡಿ ಬಂತಂತ. ಕಡ್ಡಿ ಬರಕತ್ತ ನೋಡಿದಂತ, ಅಲ್ಲ ಇವನ ಎರಡನೇ ವರ ನಾನು ಹೆಂಡತಿ ಕರಡಿ ಆಗಲ್ ಬೆಳ್ಕೊಂಡೆ, ಇನ್ನೇನು ಮಾಡೋದಪ್ಪ, ಮತ್ತು ನಾನು ಹೆಂಡತಿನೂ ಕಳ್ಕೊಂಡೆ, ಕರಡಿ ಅಂತ ಮನೆ ಕರ್ಕೊಂಡು ಹೋಗೋದು ಹೌದ್ರಲ್ಲ. ಅದಕ್ಕೆ ದೇವ್ರ ನನ್ನ ಹೆಂಡತಿ ವಿಚಾರ ಮಾಡಿದಂತ, ನನ್ನ ಹೆಂಡತಿ ಹೆಂಗಿದ್ಲು ಹಂಗಾಗಲಿ ಅಂತ, ನನ್ನ ಹೆಂಡತಿ ಹೆಂಗಿದ್ಲು ಹಂಗಾಗಲಿ ಅಂತ ದೇವರು ಅಪೂರ್ವವಾದ 3 ವರ ಕೊಟ್ಟಾನ. ಏನಾಗ್ತೀವಿ ಒಂದು ಪತಿ ಅಪೂರ್ವವಾದ 3 ವರಗಳನ್ನು ಕೊಟ್ಟಾನ. ಒಂದನೇದು ಹೆಂಡತಿ ಸುಂದರ ಆಗಲ್ಲ ಅಂತಂದ, ಎರಡನೇದು ಕರಡಿ ಆಗಲ್ಲ ಅಂತಂದ, ಮೂರನೇದು ಮತ್ತೆ ಹೆಂಗಿದ್ದಂಗೆ ಹಂಗಾಗಲ್ಲ ಅಂತ. ಮಗನೇ 3 ವರ ಕೊಟ್ಟೆ ಮಗನೇ, ಎಲ್ಲ ವೇಸ್ಟ್ ಮಾಡ್ಕೊಂಡೆ ಅನ್ನಂತ. ಇದು ಒಂದು ಕತೆ ಆದಪ್ಪ ಅಂದ್ರೆ ನಾವೇನು ಬೇಯ್ತೀವಲ್ಲ 12 ವರ್ಷ ಇದು ಮಾಡಿದ್ರೆ ಅವನು ಪ್ರತ್ಯಕ್ಷ ಅಂತ ಲೇಟಾಗಿ ಅವ ಕುಡ್ಡಿದ್ದ, ಕಣ್ಣು ಕಾಣಿಸ್ತಿದ್ದಿಲ್ಲ. ಆಗ ಇವಾಗ ಕೇಳಿದ ದೇವರು, ಮಗನೇ ನಿನಗೆ 1 ವರ ಕೊಡ್ತೀನಿ, ಏನು ಬೇಕು ಅಂತ ಬೇಡ್ಕೊ ಅಂತ. ಅವಾಗ ದೇವ್ರ ಹಿಂಗೆ ಮಾಡು, ನನಗೆ ನನ್ನ ಮೊಮ್ಮಕ್ಕಳ 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 ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳ 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 ಮೊಮ್ಮಕ್ಕಳು ಅರಮನೆ ಕುತ್ಕೊಂಡು ಬಂಗಾರದ ತೂಗು ಇಲ್ಲಾಳುವಾಗ ತಮ್ಮ ಎಲ್ಲ ಪತಿ ಪತ್ನಿಯರು ಮಕ್ಕಳು ಮೊಮ್ಮಕ್ಕಳು ಕೂಡ ಚಂದಾಗಿ ಮೆರೆದನ್ನು ನಾನು ಕಣ್ಣಾರಿ ಕಾಣ್ಬೇಕಂದ್ಬಿಟ್ನಂತ. ಏನಾತೀಗ ವಯಸ್ಸು ಬಂತು, ಕಣ್ಣು ಬಂದು, ಶ್ರೀಮಂತಿಗೆ ಸಿಕ್ತು, ಏನು ಎಲ್ಲ ಸಿಕ್ತು 1 ವರದಾಗ. ಆ 1 ವರ ಹೆಂಗ, ಇವನು 3 ವರ ಹೆಂಗ, ಅವ್ರು 3 ವರ, ಇವರು 1 ವರ. ಹಂಗ ಬ್ಯಾಡ, ಭಕ್ತಿಗೆ ಒಳದ ಅಂದ್ಕೊಂಡು ಹೇಳ್ತಾರಲ್ಲ, ಅವ ತಳಗೆ ಒಗಿತಿದ್ದ ಪರಮಾತ್ಮ ಪ್ರೀತಿ ಆದ. ಮುಂದೆ ಎಂಥ ಒಂದು ಕತೆ ಬರ್ತದ, ಮುಖ್ಯ ಕತೆ ಅಂತಂದ್ರೆ ಇದು ಒಂದು ಇವನು ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ಮಾಡಿದ್ದ, ಏನು ಭಕ್ತನ ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ಮಾಡಿದ್ದ, ಕಣ್ಣಾಗ ನೀರು ಬರಗತ್ತಂತಾರೆ, ಲಿಂಗದ ಕಣ್ಣಾಗ ನೀರು ಬರ 2 ಇದನ್ನು ತೋರಿಸ್ತಾರ, ಕಣ್ಣಾಗ ನೀರು ಬರಗತ್ತಂತ. ಅವ ನೀರು ಒರೆಸ್ತಾನಿವ ಕಣ್ಣಪ್ಪ, ಒರೆಸ್ತಾನೆ ಕಣ್ಣ. ಅಯ್ಯೋ ಇವು ಏನೋ ಇದು ಬಂದತಿ, ಜಡ್ಡು ಬಂದತಿ, ಇವು ಹಿಂಗಾಗಿ ಹೆಂಗಂತ ಕಣ್ಣು ಕೆಂಪಾಕ್ಕವಂತ, ಕಣ್ಣ ನೀರು ಬಿಡ್ತಾವಂತ. ಅದಕ್ಕೆ ಏನು ಮಾಡೋದಪ್ಪ ಶಿವ ಏನು ಅಂತಿಕೊಂಡು ಅವನ್ನ 2 ಕಣ್ಣು ಇದನ್ನು ಮಾಡಿ ತನ್ನ ಕಣ್ಣಿಟ್ಟ ತೆಗೆದು ಅಂತ ಹೇಳ್ತಾರೆ. ಇದು ಕತೆ. ಅದು ನಾ ಹೇಳ್ತೀನಲ್ಲ, ಪ್ರತಿಯೊಂದಕ್ಕೊಂದು ತಾರ್ಕಿಕ ಅಂತ್ಯದ ಮತ್ತು ಅದಕ್ಕೊಂದು ಸಾಂಕೇತಿಕ ಅದ. ಏನಪ್ಪ ಇದ್ರ ಕತೆ ಸಾಂಕೇತಿಕ ಅಂತಂದ್ರೆ, ನಮ್ಮ ಕಣ್ಣುಗಳು ಬರೀ ಹೊರಗೆ ನೋಡ್ತಾವೆ, ಈ ಕಣ್ಣುಗಳನ್ನ ತೆಗಿಬೇಕಂದ್ರೆ ವಿಪಯೋಗ ಮಾಡಬಾರ್ದು, ಅಂತರ್ಮುಖಿ ಆಗ್ಬೇಕು, ಅಂತರ್ಮುಖಿಯಾಗಿ ಒಳಗೆ ನೋಡ್ಕೋಬೇಕು. ಅದಕ್ಕೆ ಈ ಕಣ್ಣುಗಳನ್ನ ತೆಗೆಯನ ಅವ ಏನು ಮಾಡಿದ, ಮತ್ತು ಬೇರೆ ಕಣ್ಣುಗಳು ಅಂತರ್ಚಕ್ಷಣ ಕೊಟ್ಟ ಅಂತ ಕತೆ ಬರ್ತದದು. ಅದಕ್ಕೆ ಮುಂದೆ ಬೇಡ್ರಿ ಕಣ್ಣಪ್ಪ ಹೆಂಗಿದ್ರು ಸಹಿತ ಮತ್ತು ಒಬ್ಬ ಮಹಾಶರಣಾದ ಅಂತ ತಿಳ್ಕೊಂಡು. ಕಾಳಿದಾಸಂದು ಹಾಗೆ ಬರ್ತದೆ. ಮೊದಲು ಮಹಾಕುರುಭಾವ, ಏನು ದಡ್ಡ, ಆದ್ರೆ ಕಾಳಿಕಾದೇವಿ ಪ್ರಸಾದದಿಂದ ಒಳಗೆ ಒಂದು ಓಂ ಬರಿತಾಳ, ಮುಗಿತು ಮಹಾ ಇದಾಕನವ. ಹಂಗೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ತಾರ್ಕಿಕ ಹಿನ್ನೆಲೆ ಅದ, ಧಾರ್ಮಿಕ ಹಿನ್ನೆಲೆ ಅದ, ವೈಜ್ಞಾನಿಕ, ಇದಕ್ಕಿಂತ ಹೆಚ್ಚಿಗೆ ವೈಜ್ಞಾನಿಕ ಹಿನ್ನೆಲೆ ಅದ. ಇವತ್ತು ನೀವು ಉಪವಾಸ ಮಾಡಿದ್ರೆ ಹೇಳ್ತೀನಲ್ಲ, ಇವತ್ತು ದಿನಕ್ಕೆ ವರ್ಷಕ್ಕೆ 365 ದಿವಸ ಬರ್ತಾರೆ ಗೊತ್ತಿಲ್ಲ. ಎಲ್ಲರೂ ಏನು ಹೇಳ್ತಾರಪ್ಪ ಅಂದ್ರೆ 364 ದಿವಸ ಎಂಥ ರಾತ್ರಿನೇ ಇರ್ತಾವೆ, ಹೌದಿಲ್ಲ? ಇವತ್ತಿನ ರಾತ್ರಿ ಮಾತ್ರ ಶಿವರಾತ್ರಿ ಅಂತಾರೆ. ಅದಕ್ಕೆ ಇವತ್ತಿನ ರಾತ್ರಿ ಅಷ್ಟೇ ಶಿವರಾತ್ರಿ, ಉಳಿಕಿದ ರಾತ್ರಿಗೆ ಅಷ್ಟೇ. ಯಾಕಪ್ಪ ಅಷ್ಟು ಮಹತ್ವಪ್ಪ ಅಂತಂದ್ರೆ, ನಾ ಹೇಳಿದ್ನೆಲ್ಲ, ವಾರಕ್ಕೊಮ್ಮೆ ಉಪವಾಸ ಮಾಡಂದ್ರೂ ಮಾಡಲಿಲ್ಲ, 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿದ್ರು ಮಾಡಲಿಲ್ಲ, ಹೌದಾ? ತಿಂಗಳಿಗೊಮ್ಮೆ ಮಾಡ್ರಪ್ಪ ಅಂದರು. ಸಂಕಷ್ಟ ಚತುರ್ಥಿ ಬರ್ತದೆ, ಅವಾಗಾರ ಮಾಡ್ರಿ ಅಂದರು, ಹ್ಞೂ ಅಂದರು. ಸಂಕಷ್ಟ ಚತುರ್ಥಿಗೆ ಏನು ಮಾಡ್ತಾರೆ, ಅದು ಮಾಡೋದಿಲ್ಲ, ಹೌದಾ? ಮುಂದೆ 6 ತಿಂಗಳಿಗೊಮ್ಮೆ ಮಾಡ್ರಿ ಅಂದರು ಅವರು. ಆಷಾಢ ಏಕಾದಶಿ, ಕಾರ್ತಿಕ ಏಕಾದಶಿ. ಮನುಷ್ಯ ಎಷ್ಟು ಕೆಟ್ಟದನಪ್ಪ ಅಂದ್ರೆ ಹ್ಞೂ ಅಂತ ಮತ್ತೆ ಮಾಡಲಿಲ್ಲ. ಕಡೆಗೆ ಹಿರಿಯರು ಹೇಳಿದರು, ವರ್ಷಕ್ಕೆ 1 ಸಲ ಮಾಡ್ತಿರ್ಲಿ ನೀನು ಅಂದರು. ಯಾವಾಗ ಅಂತ ಕೇಳಿದೀವ, ಶಿವರಾತ್ರಿ ಅಂತ ಬರ್ತದೆ, ಅವು ಬೀರ್ ಮಾತು ನೋಡ್ರಿ, ವರ್ಷಕ್ಕೆ 1 ಸಲ ಮಾಡ್ಬೋದಲ್ರಿ ಅಂದರು. ಶಿವರಾತ್ರಿ ಬಂತು, ಶಿವರಾತ್ರಿ ನಾಳೆ ತಿರಕಲ್ಲ ಎಜ್ಜಿ ಡಬ್ಬ ಬಂದತಿ ಇವರಿಗೆ. ನಾಳೆಗೆ ಉಪವಾಸ ಮಾಡಬೇಕನ ಅಂತ ಕೇಳ್ತಾರೆ. ನಾಳೆಗೆ ಉಪವಾಸ ಮಾಡಬೇಕು
ಅಂತ ಕೇಳ್ತಾರೆ. ಅವ್ರಿಗೆ ಎದೆ ಹಿಡ್ಕೊಂತಾರೆ, ಎಲ್ಲರೂ ಎದೆ ಹಿಡ್ಕೊಂತಾರೆ. ಹೀಗಾಗಿ ಉಪವಾಸ ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಮಾಡಿ ಗೆಣಸು, ಖಜೂರಿ, ಅವು ಇವು ಅಂದ್ರೆ ರೊಟ್ಟಿ ಚಟ್ನಿ ಬದಲಿಗನ್ನ ರೊಟ್ಟಿ ಚಟ್ನಿ ಅನ್ನ ಸಾರು ಬಡ್ಡಿ ಒಟ್ಟು ತುಂಬೋದು ಎಂದು ಖಾಲಿ ಆಗಲೇ ಇಲ್ಲ. ಅವ್ರು ಖಾಲಿ ಮಾಡ್ಕೊಂಡ್ರು ನಾವು ಖಾಲಿ ಮಾಡೋಕ್ಕೆ ತಯಾರಿಲ್ಲ. ಇವತ್ತು ಖಾಲಿ ಆತಪ್ಪ ಅಂತಂದ್ರೆ ಮುಂದಿನ ಇಡೀ ಋತುಗಳು ಅಂತೀವಿ ನಾವು. ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಶಿಶಿರ ಋತು ಅಂತ್ಕೊಂಡು ನಾವು ಹಾಡಾಡ್ತಿದ್ವಿ. ನಾವು ಈ ಋತುಗಳು ಋತುಚರ್ಯ ಅಂತಾರೆ. ಇವತ್ತು ನಾವು ಉಪವಾಸ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಆರೋಗ್ಯದೊಳಗೆ ಗಣನೀಯ ಬದಲಾವಣೆ ಆಗ್ತದೆ. ಗೊತ್ತಾ? ಇವತ್ತು ನಾವು ಎಳ್ಳು ಬೆಲ್ಲ ತಿಂದ್ರಪ್ಪ ಅಂದ್ರೆ ನಮ್ಮ ಆರೋಗ್ಯದೊಳಗೆ ಗಣನೀಯ ಬದಲಾವಣೆ ಆಗ್ತದೆ. ಇದನ್ನು ಬಿಚ್ಚಿ ಹೇಳಿಲ್ಲ ಅವರು, ಮಾಡಂದ್ರು ಅವ್ರು ಅಷ್ಟೇ, ಸುಮ್ಮನೆ ಮೌನವಾಗಿ ಮಾಡಂದರು. ಅದಕ್ಕೆ ನಾವು ಏನೇನೋ ಏರ್ಪೇರು ಮಾಡ್ಕೊಂಡು ಹತ್ತೀವಿ, ತಪ್ಪಾಕತ್ತೀವಿ. ಆದ್ರೆ ನೋಡಿ, ಇದಕ್ಕೆಲ್ಲ ಪ್ರಶ್ನೆ ಹಾಕುವಷ್ಟು ಜ್ಞಾನಿಗಳು ನಾವಲ್ಲ, ತಿಳ್ಕೊಂಬಿಡ್ರಿ. ದೊಡ್ಡ ಶಾಣ್ಯರಾಗೋಕೆ ಹೋಗ್ಬೇಡ್ರಿ. ಇವ್ನು ಮಾಡಿರಿ, ಅದು ಮೂಢನಂಬಿಕೆ ಇರಲಿ ಏನೇ ಇರಲಿ ಮಾಡಿರಿ. ಏನು ಗಂಟು ಹೋಗುತ್ತೋ ನಿಮ್ಮ ಗಂಟು ಏನು ಹೋಗ್ತದೆ? ಈಗ ನಾವೊಂದು ಕೇಳ್ತೀನಿ, ಇಷ್ಟೆಲ್ಲ ಮಾಡಿದಿರಿ, ಬೇಸರ ಆತ ನಿಮಗೆ? ಒಳ್ಳೆ ಬಂದೀವಿ ಅನ್ನಿಸ್ತಾನೆ ನಿಮ್ಗೆ? ಕೆಟ್ಟ ಅನ್ನಿಸ್ತಾನೆ ನಿಮ್ಗೆ? ಇಲ್ಲಿ ಕುಂತಿದ್ದು ಇಲ್ಲಿ ಬಂದು ಮಂತ್ರ ಅಂದ್ರಿ, ಅವ್ರು ಮಂತ್ರ ಪಠಣ ಮಾಡಿದರು, ಮಂತ್ರ ನೀವು ಸ್ತವನ ಮಾಡಿದ್ರಿ, ಪಠಣ ಮಾಡಿದ್ರಿ, ಏನು ಅನ್ನಿಸ್ತು ನಿಮಗೆ? ಕೆಟ್ಟ ಅನ್ನಿಸ್ತೋ ಚಲೋ ಅನ್ನಿಸ್ತೋ? ಮತ್ತು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಒಳ್ಳೇದಕ್ಕೆ ಮಾಡ್ತಿರೋ, ಕೆಟ್ಟದಕ್ಕೆ ಮಾಡ್ತಿರೋ, ಸುಖದ ಅನುಭವಕ್ಕೆ ಮಾಡ್ತಿರೋ, ಕೆಟ್ಟದ ಅನುಭವಕ್ಕೆ ಮಾಡ್ಕೊತಿರೋ? ಮತ್ತು ಒಳ್ಳೇದು ಅನುಭವ ಪಡ್ಕೊಳಕ್ಕೆ ಮಾಡಿದ್ರಪ್ಪ, ಇದನ್ನ ಯಾಕೆ ಮಾಡಬಾರ್ದು? ಏನು ಗಂಟು ಹೋಗುತ್ತೆ ನಿಮಗೆ? ಕಾರಣ ಭಾಳ ಅದರ ಹಿನ್ನೆಲೆ ತಿಳ್ಕೋಬೇಕು. ಧಾರ್ಮಿಕ ಹಿನ್ನೆಲೆ ಇರಲಿ, ಪೌರಾಣಿಕ ಹಿನ್ನೆಲೆ ಇರಲಿ, ಋತುಗಳ ಹಿನ್ನೆಲೆ ಇರಲಿ, ಋತುಚರ್ಯ ಇರಲಿ, ಅದನ್ನು ಸ್ಟಡಿ ಮಾಡಬೇಕು. ಆ ಸ್ಟಡಿ ಮಾಡೋರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊತೀರಿ, ಮತ್ತೆ ಮರಿತೀರಿ. ಆದ ಕಾರಣ ನಾ ಹೇಳ್ತೀನಿ, ಸೈಲೆಂಟ್ಲಿ ನಮ್ಮ ಹಿರಿಯರು ಏನು ಮಾಡ್ಕೊತ ಬಂದಾರ ಅದನ್ನು ಪಾಲನೆ ಮಾಡೋದು ಅತ್ಯಂತ ಶ್ರೇಷ್ಠ ಅನ್ನೋ ಮಾತನ್ನು ಹೇಳಿ ಇವತ್ತು ನೀವು ಪಾಲ್ಗೊಂಡಿದ್ದೀರಿ. ಖಂಡಿತವಾಗಿ ಅದರ ಪರಿಣಾಮ ಅಗೋಚರ ಇರ್ತದೆ. ಅದಕ್ಕೆ ನಾವು ಪದೇ ಪದೇ ಹೇಳ್ತೀವಿ ಅಲ್ಲ, ವರ್ಷಕ್ಕೆ ಒಂದು ದಿನ ಉಪವಾಸ ಮಾಡಿರಿ, ವರ್ಷಕ್ಕೆ ಒಂದು ದಿನ ನಿಮ್ಮ ಕೂಡ ನೀವು ಇರಕ್ಕೆ ಕಲೀರಿ ಅಂತ. ಮತ್ತು ಉಪವಾಸ ಅಂದ್ರೆ ಅನ್ನೋದ್ರೆ ಏನಪ್ಪ? ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು. ಇವತ್ತು ಶಿವರಾತ್ರಿ ಉಪವಾಸ ಅಂತ ಯಾಕಂದ್ರಪ್ಪ ಅಂದ್ರೆ ಉಪವಾಸ ಮಾಡುವ ಮೂಲಕ ಶಿವನಿಗೆ ಸಮೀಪ ಆಗೋದು. ಉಪವಾಸ ಆದಾಗ ಏನಾಗುತ್ತೆ? ಉಪವಾಸ ಅಂತಂದ್ರೆ ಏನು? ಆಕಾಶ ಕ್ರಿಯೇಟ್ ಮಾಡ್ತೀವಿ ನಾವು. ಆಕಾಶ ಅಂದ್ರೆ ನಾವು ಪಂಚಮಹಾಭೂತಗಳಿಂದ ಆದಂಥ ಶರೀರ ಇದು, ಹೌದಾ? ಹೊಟ್ಟೆ ತುಂಬಿದ್ರಪ್ಪ ಅಂದ್ರೆ ಜಡತ್ತು ಬರ್ತದೆ. ಇದು ಖಾಲಿ ಇರೋದ್ರಿಂದ ಒಳಗೆ ಖಾಲಿ ಇರ್ತತಿಲ್ಲ, ಮತ್ತು ಆಕಾಶ ಕ್ರಿಯೇಟ್ ಆಗ್ತದೆ. ಅದಕ್ಕೆ ತುಂಬಿಸ್ಬೇಕಾತಪ್ಪ ಅಂದ್ರೆ ಹಾಫ್ ದಿನನಿತ್ಯ ಹೆಂಗೆ ಊಟ ಮಾಡ್ಬೇಕಂದ್ರೆ ಅರ್ಧ ತುಂಬಿಸ್ಬೇಕು ನಾವು. ಒಳಗಡೆ ಒಂದು ಜಠರ ಐತೆ ಅಂತ ತಿಳ್ಕೊರಿ, 50% ತುಂಬಬೇಕು. ಇನ್ನುಳಿದ 25% ನೀರು, ಇನ್ನುಳಿದ 25% ವಾಯುಗೆ ಬಿಡಬೇಕು. ಆದ್ರೆ ನಾವು ಭಾಳ ತಪ್ಪಿಬಿಟ್ಟಿವ್ರಿ. ನಮಗೆ ಹೆಂಗೆ ಇದಾಗಿತ್ತಪ್ಪ ಅಂತಂದ್ರೆ ವಾಯುಕ್ಕೂ ಜಾಗ ಇಲ್ಲ, ನೀರಿಗೂ ಜಾಗ ಇಲ್ಲ ಅಂತ ತಿಂದ್ಬಿಡ್ತೀವಿ ನಾವು. ನೋಡ್ತೀರಿ ಬೇಗ ಊಟ ಮಾಡ್ಬಂದು ಬದ್ ಬರ್ತಾವೆ ಅಂದ್ರೆ ಏನು? ಒಳಗಿನ ವಾಯು ಖಾಲಿ ಹಾಕೋತ ತುಂಬಕ್ಕೆ ಬರ್ತಂತ ಇವ್ರ ಖುಷಿ. ಅವರಿಗೆ ಬಂದ್ರಪ್ಪ ಅಂತ ಖುಷಿ ಹಾಕ್ತಾರೆ. ತುಂಬಾಕತೈತಿ ಎಲ್ಲ, ಅದು ಖಾಲಿನ ಹಿಡಿದಿಲ್ಲ ನಾವು. ಎಷ್ಟು ವಿಚಿತ್ರ ಅಂದ್ರೆ, ಒಬ್ರು ಕಾಂಪಿಟೇಷನ್ ನಡೆದಿತ್ತು ನಮ್ಮ ಕಾಲೇಜಿನಾಗ. 78ರೊಳಗಿದ್ದು 78ರಾಗ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಏನು? ಕರಿಗಡಬು ತಿನ್ನೋದು ಕಾಂಪಿಟೇಷನ್. ಇಟ್ಟಿದ್ರು ನಮ್ಮ ಕಾಲೇಜಿನಾಗ. ಅದು ಸುಮ್ಮನೆ ಇಟ್ಟಿರ್ತಾರಲ್ಲ ಮನೋರಂಜನೆ ಗೇಮ್ ಅಂತಿಕೊಂಡು. ಅವಾಗ ಒಬ್ಬ 86 ಕಡಬು ತಿಂದ. 86 ಕಡಬು ತಿಂದ, ಸೆಕೆಂಡ್ ಬಂದವ. 88 ತಿಂದವ, ಫಸ್ಟ್ ಬಂದ. ಹೌದಾ? 86 ಕಡಬು ತಿಂದವಾಗ ಸಿಕ್ಕಾಪಟ್ಟೆ ತ್ರಾಸ ಆಕತ್ತು. ತಿಂದ ಸೆಕೆಂಡ್ ಪ್ಲೇಸ್ ಬಂತು. ಅಲ್ಲೇ ಕುಸಿದು ಬೀಳಕ್ಕೆ ಹತ್ತಿದ, ಹಿಂಗೆ ಕಣ್ಣು ನಾಟಿ ಮಾಡಿ ವಿದುಸ್ರು ಬೀಳಕ್ಕೆ ಹತ್ತಿದ, ಉಸಿರಾಟ ಮಾಡಕ್ಕೆ ಬರೋದು ಹಾಗೆ. ಅವಾಗ ಇಲ್ಲೇ ಮೊದಲು ಜಾಲಿಗಿರಿ ಡಾಕ್ಟ್ರ್ ಇದ್ರು. ಅವಾಗ ಜಾಲಿಗಿರಿ ಡಾಕ್ಟ್ರ್ ಕಡೆ ಹೋದ್ರು ಅವ್ರು ಕರ್ಕೊಂಡು. ನಾನು ಹೋಗಿದ್ದೆ ಅವನು ಕೂಡ. ಈ ತ್ರಾಸಾಗಿದ್ದು ಅವನು ತ್ರಾಸ ಮಾಡ್ಕೊಂಡು ನೋಡಿದ್ರೆ ಸತ್ತೋಕೊಂಡು ಮಾಡಿದ್ವಿ ನಾವು. ಅವಾಗ ಜಾಲಿಗಿರಿ ಡಾಕ್ಟರು ಒಂದು ಅವನ ಸ್ಥಿತಿ ನೋಡಿ ಹಿಂಗೆ ಕೈ ಹಾಸಿದ್ರು, ಒಟ್ಟು ಕಲ್ಲು ಕನಿಯಾಗಿತ್ತು. ಅವಾಗ ಒಂದು 3-4 ಗುಳಿಗೆ ತೊಗೊಂಡು 1 ಲೋಟ ತಿಳ್ಕೊಂಡು, ತಮ್ಮ ನಿನ್ನ ಭಯಂಕರ ತ್ರಾಸಾಗಿತ್ತು, ಇವು 4 ಗುಳಿಗೆ ನುಂಗಿ ಒಂದು ಅರ್ಧ ಗ್ಲಾಸ್ ನೀರು ಕುಡಿದ್ರಪ್ಪ ಅಂದ್ರೆ ಇಮಿಡಿಯೇಟ್ಲಿ ಇದಾಗತ್ತಂತ ಕೂಡ ತಲೆಗಿರಿ ಕೆಟ್ಟ ಡಾಕ್ಟರ್ ನಾವು. ಅವಾಗ
ತಲೆಗಿರಿ ಕಟ್ಟೋದೇನ್ರಿ ಅಂದ. ಯಾಕೆ ಲೇ ಅಂತ ಅಂದ. ಇವು ಹೇಳ್ತೀವಿ, ಇವು 4 ಗುಡ್ಗಿ ನುಂಗಿ ಅರ್ಧ ಇದು ಗ್ಲಾಸ್ ನೀರು ಕುಡಿ ಮಟ್ಟ ನಮ್ಗೆ ಜಗ ಇತ್ತಪ್ಪ ಅಂದ್ರೆ ಇನ್ಯಾರು ನುಂಗಿ ಪಟ್ಟು ಬರ್ತಿದ್ದಾನೋ, ಹೊಟ್ಟು ಬರ್ತಿದ್ದೆ ನಾನು. ಏನಂದ್ರೆ ನೀವು ಅದು ತಲೆ ಓಡಿಸ್ತಿರಲ್ಲ ಅಂತೀವಿ ಅಂತಾರ. ಅಂದ್ರೆ ಅಷ್ಟು ಹೊಡಿಯೋದು ಅಂತ ಒಟ್ಟು ನಾವೆಲ್ಲರೂ ಹಂಗೋದೀವಿ. ಹೊಟ್ಟೆ ಎಸಿಡಿ ಬಿಡ್ಡಿ ಹಾಕಿದ್ದ ಅದಕ್ಕೆ ನಮ್ಮ ಹೊಟ್ಟೆ ಕೆಟ್ಟೈತಿ. ಅದಕ್ಕೆ ಇದು ರೋಗದ ತವ್ರ ಮನೆ ಅಂತಾರೆ ನಿಸರ್ಗ ಚಿಕಿತ್ಸಾ ತಜ್ಞರು. ಇದು ರೋಗದ ತವ್ರ ಮನೆ ಅಂತಾರೆ. ಏನು ಜಡ್ಡು ಬರೋದು ಇಲ್ಲಿಂದ ಶುರು, ರೋಗದ ತವ್ರ ಮನೆ. ಆದ ಕಾರಣ ವರ್ಷಕ್ಕೊಂದು ಸಲರಾದರೂ ಉಪವಾಸ ಮಾಡಿರಿ ಅಂತಿಕೊಂಡು ಅವ್ರು ಹೇಳ್ಯಾರ. ನಾವು ಅದನ್ನು ಮಾಡಲಿಲ್ಲ. ಇನ್ನು ಯಾರು ಮಾಡ್ತೀರಿ ಅವ್ರು ಗಳಿಸ್ತೀರಿ ಅಷ್ಟೇ. ಇಷ್ಟು ಹೇಳಿ ನಮ್ಮ ಹಬ್ಬ ಹರಿದಿನಗಳನ್ನು ನೀವು ಭಕ್ತಿಯಿಂದ ಆಚರಿಸ್ರಿ. ಪ್ರತಿಯೊಂದನ್ನು ಅದಕ್ಕೊಂದು ಧಾರ್ಮಿಕ ಹಿನ್ನೆಲೆದ, ಪೌರಾಣಿಕ ಹಿನ್ನೆಲೆದ, ಅದಕ್ಕಿಂತ ಹೆಚ್ಚಿಗೆ ವೈಜ್ಞಾನಿಕ ಹಿನ್ನೆಲೆದ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ಒಂದಕ್ಕೊಂದು ಪೂರಕ ಅದು. ಆದರೆ ದೇವರು ನಾವು ಹಂಗೆ ಅದನ್ನು ನಿರಾಕಾರ ಇವೆಲ್ಲ ಹೇಳ್ಕೊಂಡ್ರಪ್ಪ ಅಂದ್ರೆ ಇವು ಮಹಾದೇವ, ಶಂಕರ, ಗಣಪತಿ ಇವೆಲ್ಲ ಯಾರು ಅಂತ ಪ್ರಶ್ನೆ ಬರ್ತದೆ. ಅಷ್ಟು ತಲೆ ಓಡಿಸ್ಬೇಡ್ರಿ. ಸುಮ್ಮನೆ ಗಣೇಶನನ್ನು ಪೂಜೆ ಮಾಡಿರಿ, ಅವ್ರನ್ನ ಪೂಜೆ ಮಾಡಿರಿ, ಇವ್ರನ್ನ ಪೂಜೆ ಮಾಡಿರಿ. ವಿಚಿತ್ರ ಅಂದ್ರೆ ಇವತ್ತು ನಮ್ಮ ಬೇಕಾದಷ್ಟು ಸಮಸ್ಯೆ ಬರಲಿ, ಆಂಜನೇಯನ ಪೂಜೆ ಮಾಡಿದ್ರಪ್ಪ ಅಂದ್ರೆ ನಿವಾರಣೆ ಆಕ್ಕೋ. ಗಣೇಶನ ಪೂಜೆ ಮಾಡಿ ಗಣಪತಿ ಮಂತ್ರ ಹೇಳಿದ್ರಪ್ಪ ನಿವಾರಣೆ ಆಕ್ಕೋ. ಮತ್ತು ಅವ್ರಲ್ಲಿ ಶಕ್ತಿ ಇದ್ದಲ್ಲಿ ಆಗುತ್ತಲ್ಲ, ಯಾಕೆ ತಲೆ ಕೆಡಿಸೋಗ್ತೀರಿ? ಗಣಪತಿ ದೇವರಲ್ಲ ಅಂತಾರೆ ಕೆಲ ಮಂದಿ. ದೇವ್ರಿಗೆ ರೂಪ ಇಲ್ಲ ಅಂತೀರಿ, ನಿರಾಕಾರ ಅಂತೀರಿ, ಮತ್ತು ಹಿಂಗ್ಯಾಕೆ ಪೂಜೆ ಮಾಡ್ತೀರಂತಾರೆ. ತಲೆ ಕೆಡ್ಸೋನು ಹೋಗ್ಬೇಡ್ರಿ. ನಂಬ್ರಿ, ಪೂಜೆ ಮಾಡಿರಿ, ಮಂತ್ರ ಅನ್ರಿ, ತಂತ್ರ ಮಾಡಿರಿ, ಏನು ಮಾಡಿರಿ. ನಿಮ್ಗೆ ಚಲೋ ಅವ್ರು ಸಾಕಲ್ಲ, ನಿಮಗೆ ಏನು ಬೇಕಾಗಿತ್ತೆ ಹುಡುಕಿತ್ತು ನೀವೇ ಮಾಡೋರು. ಇಷ್ಟು ಹೇಳಿ ನಮ್ಮ ಹಬ್ಬ ಹರಿದಿನಗಳನ್ನ ಗೌರವಿಸ್ರಿ. ಹಿರಿಯರ ಪಾಲನೆ ಮಾಡ್ಕೊಂಬಂದನ್ನು ಮುಂದುವರ್ಸ್ರಿ. ಯಾಕೆ ಇನ್ನು ಕೆಲವೇ ದಿವಸ ಹೇಳ್ತೀನಲ್ಲ, ಈಗ ನಮ್ಮ ಮಕ್ಕಳು ಅಮೇರಿಕಕ್ಕೆ ಹೋಗ್ಯಾರ, ಇಂಗ್ಲೆಂಡ್ಗೆ ಹೋಗ್ಯಾರ. ಅವ್ರಿಗೆ ಹಬ್ಬ ಹರಿದಿನ ಅಮಾವಾಸ್ಯೆ ಯಾವ ಗೊತ್ತಾಗೋದಿಲ್ಲ. ಈ IT ಫೀಲ್ಡ್ನ ಮಂದಿಗಂತೂ ಹಬ್ಬ ಗೊತ್ತಾಗೋದಿಲ್ಲ, ಅಮಾವಾಸ್ಯೆ ಗೊತ್ತಾಗೋದಿಲ್ಲ, ಹುಣ್ಣಿಮೆ ಗೊತ್ತಾಗೋದಿಲ್ಲ, ಯಾವುದು ಗೊತ್ತಾಗೋದಿಲ್ಲ. ಮುಂದೆ ಯಾವ ಹಬ್ಬದ ಆಚರಣೆ ಅವರಿಂದ ಆಗೋದಿಲ್ಲ. ಉಳಿದದ್ದು ನಿಮ್ಮಂಥವರಿಂದ ಊರಾಗ ಇದ್ಕೊಂಡು ಹಳೆಯ ಮನ್ಯಾಗ ಜಂತಿ ಮನ್ಯಾಗ ಇದ್ಕೊಂಡು ನೀವು ಮಾಡ್ತಿರಲ್ಲ, ನೀವು ಅಷ್ಟೇ ಮಾಡ್ತೀರಿ. ಅವ್ರ ಗಣಪತಿ ಹಬ್ಬ ಇಲ್ಲ, ದಸರಾ ಹಬ್ಬ ಇಲ್ಲ, ಎಲ್ಲವೂ ಒಂದೇ ಅವ್ರಿಗೆ ಗೊತ್ತಿರೋದು ವಾರಕ್ಕೆ 2 ದಿವಸ ರಜಾ. ಕತ್ತೆಯಂಗೆ 5 ದಿವಸ ದುಡಿರಿ, 2 ದಿವಸ ಕುದುರೆ ಟೈಪ್ ಹಾರಾಡ್ರಿ. ಇಷ್ಟ ಅಮೇರಿಕನ್ ಸ್ಲೋಗನ್ ಏನಪ್ಪ ಅಂದ್ರೆ ವರ್ಕ್ ಲೈಕ್ ಎ ಡಾಂಕಿ ಫಾರ್ 5 days. ವರ್ಕ್ ಲೈಕ್ ಎ ಡಾಂಕಿ ಫಾರ್ 5 days. ಕತ್ತಿ ಸರ್ ದುಡಿರಿ 5 ದಿವಸ. ಜಂಪ್ ಲೈಕ್ ಎ ಹಾರ್ಸ್ ಫಾರ್ 2 days. ಇಷ್ಟೇ ಬದುಕದ. ಅದಕ್ಕೆ ಇಂಥ ಬದುಕಿನಿಂದ ನಾವು ಭಿನ್ನವಾಗಿ ನಾವು ಅಟ್ಲೀಸ್ಟ್ ಹಿಂಗೆ ಕುತ್ಕೊಂಡು ನಾವು ಮಾಡಕತ್ತೀವಿ. ನಿಮಗೆಲ್ಲರೂ ಒಳ್ಳೇದಾಗಲಿ ಅಂತಕೊಂಡು ಇದು ಮಾಡ್ತಾ ಓಂ ನಮಃ ಶಿವಾಯ. ಇವತ್ತು ಮಲಗಬಾರ್ದು ಅಂತ ಹೇಳ್ತದೆ. ಯಾಕೆ ಮಲಗಬಾರ್ದು ಅನ್ನೋಕ್ಕೊಂದು ವೈಜ್ಞಾನಿಕ ಏನು ಹೇಳ್ತದೆ. ಆದ್ರೆ ನಮಗೆ ಹೇಳ್ತಿರಲ್ಲ, ಉಪವಾಸ ಮಾಡೋಕ್ಕೂ ಆಗೋದಿಲ್ಲ, ನಿದ್ಗೆಡೋಕ್ಕೂ ಆಗೋದಿಲ್ಲ. ಏನು ಮಾಡೋದು ಹೇಳಿ? ಆ ಬಗ್ಗೆ ಸಹಿತ ತಿಳ್ಕೊರಿ. ಇಷ್ಟ ಉಪವಾಸ ಮಾಡಬೇಕು, ಇವತ್ತು ನಿದ್ಗೆಡಬೇಕಂತ ಹೇಳ್ತಾರೆ. ಆದರೆ ಅದಕ್ಕೊಂದು ಪ್ರತ್ಯೇಕ ಇವತ್ತು ನಿದ್ದೆ ಬಿಡೋಕ್ಕೆ ಏನು ಕಾರಣ ಅನ್ನೋದನ್ನು ನಾನು ಹೇಳ್ಬೋದು. ಕರೆ ಅದು ಭಾಳ ದೊಡ್ಡ ವೈಜ್ಞಾನಿಕತೆ ಇರ್ತದೆ. ಇವತ್ತಿನ ಇದು ಮುಂದೆ ಹೆಂಗೆ ಟರ್ನ್ ಆಗುತ್ತೆ ಅನ್ನೋದಕ್ಕೆ ಅಷ್ಟೆಲ್ಲ ಬೇಡ. ಈಗಲೇ ಸಾಕಷ್ಟು ಟೈಮ್ ಆಗೈತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶಿವ ಅನ್ನೋದೇ ಒಂದು ದೊಡ್ಡ ಶಕ್ತಿ, ಹೌದಾ? ಶಿವ ಅನ್ನೋದೇ ಮೂಲ ಸ್ವರೂಪವೇ ಶಿವ. ಉಳ್ಕಿದ್ದು ಮತ್ತು ದೇವರುಗಳು ಆಮೇಲೆ ಬಂದವರು. ಅದಕ್ಕೆ ಇವರು ಶಿವನಿಗೆ ಶಬರ ಅಂತಾರೆ. ಶಿವನಿಗೆ ಸಂಸ್ಕೃತ ಶಬರ ಅಂತಾರೆ. ಶಬರ ಅಂದರೆ ಸೈಬರ್. ಈಗಿನ ಸೈಬರ್ ಅಂತ ಕರಿತೀವಲ್ಲ, ಶಬರ ಅನ್ನೋ ಶಬ್ದದಿಂದ ಬಂದದ್ದು ಹೌದಲ್ಲ. ಸೈಬರ್ ಕೆಫೆ, ಸೈಬರ್ ವರ್ಲ್ಡು. ಈ ಸೈಬರ್ ಅಂತೀವಲ್ಲ, ಅದು ಶಬರದಿಂದ ಬಂದದ. ಶಬರ ಅಂದರೆ ಶಿವ. ಹಂಗೆ ಒಂದು ಶಬರ ಅಂದರೆ ಶಿವ ಆತಪ್ಪ ಅಂದರೆ ಶಬರಿ ಅಂದರೆ ಶಿವೆ. ಈಗ ನಾವು ಮಹಾಶಾಬರಿ ಅಂತ ತಿಳ್ಕೊಂಡು ಒಂದು ಮಂತ್ರದ ದೀಕ್ಷೆಯನ್ನು ಭಾಳ ಕೊಡಕತ್ತೀವಿ ನಾವು. ಅದರ ಪರಿಣಾಮ ಅದ್ಭುತ ಆಗಿದೆ. ಇವತ್ತು ಈಗ ನಾ ಬರೋ ಮುಂದನ ಒಬ್ರು ಹೇಳಿದರು, ನನಗೆ ಕಾಳಿ ನನಗೆ ಇದು ಆಯಿತು, ಇವತ್ತು ನನಗೆ ಸಾಕ್ಷಾತ್ ನನಗೆ ದೇವಿ ಇದು ಸಿಕ್ಕಲು, ನನಗೆ ಪ್ರತ್ಯಕ್ಷ ಅಲ್ಲು ಅಂತ ಹೇಳ್ಕೊಂತು. ಹೀಗೆ ಅನೇಕ ಆಗ್ಯಾವ. ಕೆಲವು ಮಂದಿ ಹೇಳ್ತಾರೆ ನನಗೆ ಆಕ್ಸಿಡೆಂಟ್ ತಪ್ಪಿತು, ಕೆಲವು ಮಂದಿ ಹೇಳ್ತಾರೆ ಹೈಕೋರ್ಟ್ನಾಗ ನಂದು ಎವಿಡೆನ್ಸ್ ಇತ್ತು, ನನಗೆ ಅವ ಎವಿಡೆನ್ಸ್ ಬರಬಾರ್ದಾಗಿತ್ತು, ಬೇಡಿಕೊಂಡೆ, ಎವಿಡೆನ್ಸ್ ಬರಲೇ ಇಲ್ಲ, ಅವ ಬಂದಾದ್ರೂ ವಕೀಲ ಬರಲಿಲ್ಲ. ಹೀಗೆಲ್ಲ ಹೇಳ್ತಾರೆ. ಚಮತ್ಕಾರ ಆಗ್ತದೆ. ಅದೃಶ್ಯ ಇದು ಊಹಾತೀತ, ಕಲ್ಪನಾತೀತ. ಅದಕ್ಕೆ ನೀವು ಶುದ್ಧ ಮನಸ್ಸಿನಿಂದ
ಏನು ಹೇಳ್ತಾರೆ ಅದು ಸಾಧನೆ ಮಾಡ್ತಾ ಹೋಗಿ ಅದರ ಫಲ ದೊರಕುತ್ತೆ ಅನ್ನೋದು ಹೇಳಿ ದೇವರು ನಿಮಗೆ ಮಂಗಲವನ್ನು ಉಂಟು ಮಾಡಲಿ, ಶುಭವನ್ನು ಉಂಟು ಮಾಡಲಿ ಅಂತಕೊಂಡು ಹಾರೈಸಿ ಶ್ರೀ ಗುರುದೇವ್ ಸುಖಿ ಭವ.